ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಇವತ್ತು ಶೈಕ್ಷಣಿಕ ಪುನಶ್ಚೇತನ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಗೌರವಾನ್ವಿತ ಉಪನಿರ್ದೇಶಕರಾದಂತಹ ಸೋದರಿ ಗಿರಿಜಾ ಅವರು. ಅವರಿಗೆ ನನ್ನ ಅತ್ಯಂತ ಗೌರವಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಬೆಂಗಳೂರಿನ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇದರ ಹಿರಿಯ ಉಪನ್ಯಾಸಕರಾದಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರೇ, ಹಲವಾರು ಸಂಘಟನೆಗಳ ಮುಖ್ಯಸ್ಥರೇ, ಗೌರವಾನ್ವಿತ ಮುಖ್ಯ ಶಿಕ್ಷಕರುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಸಜ್ಜನ ಬಂಧುಗಳೇ, ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ, ನಿವೃತ್ತ ಶಿಕ್ಷಕರಿಗೆ ಶುಭ ಬೀಳ್ಕೊಡುಗೆ, ಇದೆಲ್ಲವೂ ಇವತ್ತಿನ ಕಾರ್ಯಕ್ರಮದ ಘನ ಉದ್ದೇಶಗಳೇ. ಆದರೂ 5ನೇ ಸ್ಥಾನದಲ್ಲಿ ಫಲಿತಾಂಶ ಪಡ್ಕೊಂಡಿದ್ದಂತಹ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 31ನೇ ಸ್ಥಾನಕ್ಕೆ ಹೋಯ್ತಲ್ಲ ಅನ್ನುವ ಬಹಳ ದೊಡ್ಡ, ನಿಜವಾಗಿಯೂ ಆತ್ಮಾವಲೋಕನಕ್ಕೆ ಪೂರಕವಾಗಬೇಕಾದಂತ ವಿಷಯ. ಅದನ್ನ ಕುರಿತು ಆತ್ಮವಿಶ್ಲೇಷಣೆ ಮಾಡಿಕೊಳ್ಬೇಕಾದಂತಹ ಸಂದರ್ಭ ಇದು. ಹಲವಾರು ರೀತಿಯಲ್ಲಿ ಅದನ್ನ ವಿಶ್ಲೇಷಿಸ್ತಾರೆ. ಒಬ್ಬರಂತೂ ಬಹಳ ಪ್ರೀತಿಯಿಂದ ಹೇಳಿದ್ರು, ಯಾಕ್ರಿ 5ನೇ ಸ್ಥಾನದಲ್ಲಿ ಇದ್ರಲ್ಲ, 31ನೇ ಸ್ಥಾನಕ್ಕೆ ಬಂದ್ರಲ್ಲ ಅಂದ್ರೆ ಈ ವರ್ಷ ಸ್ವಲ್ಪ ಫ್ರೀ ಹ್ಯಾಂಡ್ ಇರಲಿಲ್ಲ ಅಂತ. ಹಿತಚಿಂತನೆಗೆ ಕರೆದಿದ್ದೀರಿ, ಪ್ರೀತಿಯಿಂದ ಕರೆದಿದ್ದೀರಿ. ನಾನು ಮಾತನಾಡುವ ವಿಷಯದಲ್ಲೇನಾದರೂ ನಿಮ್ಗೆ ನೋವಾಗಿ ಅದರ ಬಗ್ಗೆ ನೀವು ಕಾಮೆಂಟ್ಸ್ ಮಾಡಿದ್ರಿ ಅಂದ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ನಿಮ್ ಕಡೆಯಿಂದ. ನೀವು ನನ್ನನ್ನು ಕರೆದಿದ್ದೀರಿ ಪ್ರೀತಿಯಿಂದ, ನಾನು ಅದಕ್ಕೆ ಬದ್ಧನಾಗಿ ಬಂದಿದ್ದೇನೆ. ನಾನು ಟೀಚರ್ಸ್ನ ನಾನು ಪ್ರೀತಿಸಿದಷ್ಟು ಬಹಳ ಅಪರೂಪ ಸನ್ಯಾಸಿಗಳು ಇಷ್ಟು ಹತ್ತಿರದಿಂದ ಒಡನಾಡಿದ್ರು. 4 ಲಕ್ಷ ಶಿಕ್ಷಕರನ್ನು ಅಡ್ರೆಸ್ ಮಾಡಿದ್ದೀನಿ ನಾನು 36 ವರ್ಷದಲ್ಲಿ. 14 ದೇಶಗಳಲ್ಲಿ ಆಹ್ವಾನದ ಮೇರೆಗೆ 8 ಸಲ ಪ್ರವಚನ ಪ್ರವಾಸಕ್ಕೆ ಹೋಗಿದ್ದೇನೆ. ಟೀಚರ್ಸ್ ಅನ್ನು ಬಹಳ ಹತ್ತಿರದಿಂದ ನಾನು ಕಂಡಿದ್ದೇನೆ. ಈಗಲೂ ಕೂಡ ನೃಪತುಂಗ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ನಾನು ಗೌರವ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಾ ಇದ್ದೇನೆ. UGCಗೆ ನಾನು ರಿಸೋರ್ಸ್ ಪರ್ಸನ್ ಆಗಿದ್ದೇನೆ. ನ್ಯಾಕ್ಗೆ ಅಡ್ವೈಸರಿನಲ್ಲಿ ಹಲವಾರು ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ. ಸಾಕಷ್ಟು ಶಿಕ್ಷಕರ ಒಡನಾಟದಲ್ಲಿ ನಾನು ಇದ್ದೇನೆ. ನಿಮ್ಮಲ್ಲಿ ಟೀಚರ್ಸ್ ನಾನು ಹಿಂದೆ ಅಡ್ರೆಸ್ ಮಾಡಿದ್ದು ನಿಮ್ಮ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಟೀಚರ್ಸ್ ನಿಮ್ಮ ಸ್ಟೇಡಿಯಂನಲ್ಲೇ ನಮ್ಮ ಭರತ್ ರೆಡ್ಡಿ ಅವರು ನನ್ನನ್ನು, ಭಾಸ್ಕರ್ ರೆಡ್ಡಿ ಅವರು ನನ್ನನ್ನು ಕರೆದಾಗ ಆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ನನಗೆ ಚೆನ್ನಾಗಿ ನೆನಪಿರೋದೇನು ಅಂತಂದ್ರೆ, ಕೆಲವು ನೆನಪಿರ್ಬೋದು, ಸುಮಾರು 1996 ಅಲ್ಲಿ ಗೋವಿಂದೇಗೌಡರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ನಾನು ಮಧುಗಿರಿಗೆ ಬಂದು ನಮ್ಮ ಟೀಚರ್ಸ್ನ ಸುಮಾರು 26-27 ವರ್ಷದ ಹಿಂದೆ ನಾನು ಅಡ್ರೆಸ್ ಮಾಡಿದ್ದೇನೆ. ಆ ಟೀಚರ್ಸ್ ಇವತ್ತು ಪಾಪ ಇದಾರೋ ಗೊತ್ತಿಲ್ಲ ಸರ್ವಿಸ್ ಅಲ್ಲಿ. ಆದರೆ ಹೀಗಾಗಿ ನಾನು ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಜೊತೆ ಸಾಕಷ್ಟು ತೊಡಗಿಸ್ಕೊಂಡಿದ್ದೇನೆ. ಕೊರಟಗೆರೆ ತಾಲೂಕಿನ ಟೀಚರ್ಸ್ ನಾವು ಗೊತ್ತಿದ್ದಾರೆ. ಶಿರಾದಲ್ಲಂತೂ ನಾನು ಸಾಕಷ್ಟು ಒಡನಾಡ್ತೇನೆ ಮತ್ತು ಮಧುಗಿರಿಗೆ ಇವತ್ತು ಬಂದಿದ್ದೇನೆ. ಆ ಒಡದಲ್ಲೂ ಕೂಡ ಟೀಚರ್ಸ್ ಒಂದ್ಸಲ ಅಡ್ರೆಸ್ ಮಾಡಿದ್ದೇನೆ. ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ಪ್ರಯಾಣ ಮಾಡ್ತಾ ಬಂದಾಗ ತುಂಬಾ ಒಂದು ಸೀರಿಯಸ್ ಆದ ಒಂದು ಥಾಟ್ ಅನ್ನು ಕೊಡ್ತಾ ಬಂದೆ ಮನಸ್ಸಿಗೆ. 45 ನಿಮಿಷ ಏನದು ಅಂದ್ರೆ, ಇವತ್ತು ತಾಯಿ 10 ಸಂಘ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ, ನಿರ್ದೇಶಕಿ, ಅಧ್ಯಕ್ಷೆ, ಉಪಾಧ್ಯಕ್ಷೆ ಆಗಿದ್ದಾಳೆ. ಅವಳ ಹತ್ರ ಇವತ್ತೊಂದು ಲೆಟರ್ ಹೆಡ್ ಇದೆ. ಆದ್ರೆ ಮಕ್ಕಳ ಪಾಲಿಗೆ ತಾಯಿ ಕಾಣೆಯಾಗಿದ್ದಾಳೆ. ತಂದೆ ಆಫೀಸ್ ಬಿಟ್ಟ ಮೇಲೆ ನೇರವಾಗಿ ಮನೆಗೆ ಬರಲ್ಲ. ಅವನಿಗೂ ಕೆಲವು ಹವ್ಯಾಸಗಳಿದೆ.
ಸಾಯಂಕಾಲದ ಹೊತ್ತು ಹಾಗೆ ಹೀಗೆ ಸ್ವಲ್ಪ ಸಮಯ ಕಳೆದು ಮಕ್ಕಳು ನಿದ್ರೆ ಮಾಡೋ ವೇಳೆಗೆ ಮನೆಗೆ ಬರ್ತಾನೆ. ಅವನು ಕಂಡುಕೊಂಡಿರೋ ಏಕೈಕ ಮಾರ್ಗ ಏನು ಅಂದ್ರೆ, ನಿನಗೇನು ಬೇಕು ಕೊಡಿಸ್ತೀನಿ, ತಂಟೆ ಬರ್ಬೇಡ. 10 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಆ ಪದಾರ್ಥ ಕೊಡಿಸ್ಬಿಡ್ತೇನೆ, ನನ್ನ ತಂಟೆಗೆ ಬರಬೇಡ. ಈ ರೀತಿಯಲ್ಲಿ ಕೇವಲ ಮನಿ ಅರ್ನಿಂಗ್ ಮೆಷಿನ್ ಆಗಿದ್ದಾನೆ ತಂದೆ. ಭಾವನಾತ್ಮಕವಾಗಿ ಮಕ್ಕಳಿಗೆ ಸಿಗ್ತಾ ಇಲ್ಲ. ತಂದೆ ಇವತ್ತು ಕಳೆದು ಹೋಗಿದ್ದಾನೆ. ನನಗೆ ಪಾಠ ಮಾಡಿದವರು ಸುಬ್ರಾಯರು ಅಂತ ಕುಣಿಗಲ್ ಸಿದ್ಧಾರ್ಥ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರು. ಅವರು ಒಂದು ದಿವಸ ತಮ್ಮ ಸರ್ವಿಸ್ ಅನ್ನು ನಮ್ಮ ಜೊತೆ ಬಿಚ್ಚಿಟ್ರು. ಅವರ ವಿವರಗಳನ್ನ ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು, ನನಗೆ 20ನೇ ವಯಸ್ಸಿನಲ್ಲಿ ಮೇಷ್ಟ್ರ ಕೆಲಸ ಸಿಕ್ತು ಕಣ. ನಮ್ಮ ತಂದೆ ಆಗ್ಲೇ ತೀರ್ಕೊಂಡಿದ್ರು. ನಮ್ಮಮ್ಮ ಮಡಿ ಹೆಂಗಸು, ಪಾತ್ರೆ ತೊಳಿತಾ ಇದ್ಲು ಮನೆಯಲ್ಲಿ. ಓಡಿ ಹೋಗಿ ಅಮ್ಮನ ಪಾದಕ್ಕೆ ಬಿದ್ದು, ಅಮ್ಮ ನಾನು ಮೇಷ್ಟ್ರ ಕೆಲಸ ಸಿಕ್ತು ಅಂದೆ. ಆಗ ಸುಬ್ಬ, ಮೇಷ್ಟ್ರ ಕೆಲಸನೇನೋ ನಿನಗೆ ಸಿಕ್ತಾ, ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧರಿಸಿ ಆಮೇಲೆ ಅದನ್ನು ಒಪ್ಕೋ ಅಂದ್ರು. ನಾನು ಕೇಳಿದೆ, ಯಾಕಮ್ಮ ಈ ತರ ಹೇಳ್ತಾ ಇದೀಯಾ? ನೀನು ಖುಷಿ ಪಡ್ಬೇಕಾಗಿತ್ತಲ್ಲ ಇವತ್ತು ನನಗೆ ಕೆಲಸ ಸಿಕ್ಕಿದ ವಿಷಯದಲ್ಲಿ. ನೀನ್ ಯಾಕೆ ಇಷ್ಟು ತರ ಗಾಬರಿಯಿಂದ, ಉದ್ವೇಗದಿಂದ, ಏನೋ ಒಂದು ಎಚ್ಚರಿಕೆಯ ಧ್ವನಿಯಲ್ಲಿ ನಾನು ಮಾತಾಡ್ತಾ ಇದೀಯಾ? ಮೇಷ್ಟ್ರ ಕೆಲಸ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಒಪ್ಕೊಳ್ಳಿ ಅಂತ ಹೇಳ್ತಿದೀಯಲ್ಲ, ಇದ್ರ ಅರ್ಥ ಏನು ಅಂತ ಕೇಳಿದ್ರಂತೆ. ಆಗ ಅಜ್ಜಿ ಹೇಳಿದ್ರಂತೆ, ಸುಬ್ಬ, ಸಮಾಜದ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಕಣೋ. ಪರಮಾತ್ಮನ ಮಕ್ಕಳು ಸಮಾಜದಲ್ಲಿರೋದು. ನೀನು ಹುಟ್ಟೋದಕ್ಕೆ ಏನು ಕಾರಣ ಇದೆಯೋ, ಪ್ರಪಂಚದಲ್ಲಿ ಪ್ರತಿಯೊಂದು ಮಗುವಿನ ಜನನದ ಹಿಂದೆ ದೇವರೊಂದು ಕಾರಣ ಇಟ್ಕೊಂಡಿದ್ದಾನೆ. ಯಾವುದೇ ಮಗು ವಿತೌಟ್ ಅ ಪರ್ಪಸ್ ಜನಿಸೋಕ್ ಸಾಧ್ಯವೇ ಇಲ್ಲ. ಗಾಡ್ ಹ್ಯಾಸ್ ಗಾಟ್, ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. God has got his own version of reasons behind creating every individual in this society. ಆದ್ದರಿಂದ ಅರ್ಥ ಮಾಡ್ಕೋ, ಸಮಾಜದ ಮಕ್ಕಳು ಅಂದ್ರೆ ದೇವರ ಮಕ್ಕಳು. ಇವತ್ತೇ ನಿನ್ಗೊಂದು ಎಚ್ಚರಿಕೆ ಕೊಡ್ತೀನೋ ಸುಬ್ಬ, ನಿನ್ನ ಕಣ್ಣು ಮುಂದೆ ಇರೋ ದೇವರ ಮಕ್ಕಳಿಗೆ ಪಾಠ ಮಾಡುವ ವಿಷಯದಲ್ಲಿ ನೀನೇನಾದ್ರೂ ಅನ್ಯಾಯ ಮಾಡಿದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ಹಾಳಾಗಿ ಹೋಗ್ತಾರೆ ಅಂದ್ರಂತೆ. ಇದನ್ನು ಯಾರು ಹೇಳಿದ್ದು? ಹೆತ್ತ ತಾಯಿ. ಯಾರು ಹೇಳಿದ್ದು? ಮೇಷ್ಟ್ರಾಗಕ್ಕೆ ಹೊರಟಂತ ತನ್ನ ಮಗನಿಗೆ. ಅಲ್ಲಿ ವಾಕ್ಯಗಳನ್ನು ಯೋಚನೆ ಮಾಡಿ. ಸಮಾಜದ ಮಕ್ಕಳು ಅಂದ್ರೆ ದೇವರ ಮಕ್ಕಳು. ನಿನ್ನ ಕಣ್ಣು ಮುಂದೆ ಇಡೀ ದಿನ ಕೂತ್ಕೊಳ್ತಾರೆ. ನೀನು ನಿಯತ್ತಾಗಿ ಪಾಠ ಮಾಡಬೇಕು. ನೀನು ಪಾಠ ಮಾಡೋದ್ರಲ್ಲಿ ಏನಾದರೂ ಲೋಪವಾದ್ರೆ, ಶುಷ್ಕತೆ ಕಂಡ್ರೆ, ಅಪರಿಪೂರ್ಣ ಆದ್ರೆ, ಅಪ್ರಾಮಾಣಿಕನಾದ್ರೆ ನೀನು ನೆನ್ಪಿಟ್ಕೋ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳನ್ನ ಹಾಳು ಮಾಡ್ತಾನೆ ದೇವರು. ನನ್ನ ಮೇಷ್ಟ್ರು ಇದನ್ನು ಹೇಳ್ತಾ ವಯಸ್ಸಿನ ಕಣ್ಣಲ್ಲಿ ನೀರು ಹಾಕಿ ಹೇಳಿದ್ರು. ಯಾವ AEO, BEO, DDPI ಇನ್ಸ್ಪೆಕ್ಷನ್ನು, ಇನ್ಫೆಕ್ಷನ್ನು ಏನಕ್ಕೂ ಬರಲಿಲ್ಲ. ನಮ್ಮಮ್ಮ ಅವತ್ತು ಹೇಳಿದ ಮಾತಿನಲ್ಲಿ ಮರ್ಯಾದೆಯಿಂದ ನಾನು 36 ವರ್ಷ ಸರ್ವಿಸ್ ಪೂರೈಸ್ತಾ ಇದ್ದೇನೆ. ಈ ಮಾತು ಇವತ್ತಿನ ಟೀಚರ್ಸ್ಗೆ ನಮ್ಮ ಸ್ಟ್ರಾಂಗ್ ಏನಲ್ಲ. ಈ ಘಟನೆಯಿಂದ ಇವತ್ತೇನು ಕಾಣ್ತಾ ಇದೆ? ಮಕ್ಕಳ ಬದುಕನ್ನು ರೂಪಿಸಬೇಕಾಗಿದ್ದ ಶಿಕ್ಷಕರು ಕಳೆದು ಹೋದ್ರ. ತಾಯಿ ಕಳೆದು ಹೋದ್ಲು, ತಂದೆ ಕಳೆದು ಹೋದ, ಶಿಕ್ಷಕ ಕಳೆದು ಹೋದ. ಶಿಕ್ಷಕರ ಗುಂಪಿನಲ್ಲಿ ದಯವಿಟ್ಟು ಬರ್ಕೊಳ್ಳಿ, ಆಧ್ಯಾತ್ಮಿಕ ಶಿಕ್ಷಕರಾಗಿರಬಹುದಾದಂತಹ ಎಷ್ಟೋ ಜನ ಸನ್ಯಾಸಿಗಳು ಕಳೆದು ಹೋದ್ರು, ಜನಸಾಮಾನ್ಯರಿಗೆ ಸಿಗದೆ ಹೋದ್ರು, ಜನರ ನೋವು ನಲಿಗೆ ಕಿವಿ ಹೊಡೆದೇ ಹೋದ್ರು. ಮೂರೂ ಜನರ ವಿಶ್ವಾಸಕ್ಕೆ ಸಿಗದಂತಹ ನಮ್ಮ ಮಗು ಇವತ್ತು ಅನ್ಅಫಿಷಿಯಲ್ ಆರ್ಫನ್, ಅಘೋಷಿತ ತಬ್ಬಲಿ. ಅಘೋಷಿತ ತಬ್ಬಲಿ. ಮೊಟ್ಟೆ ತಿನ್ನಿಸ್ತಿದ್ದೀವಿ, ಬಿಸಿ ಊಟ ಹಾಕ್ಸ್ತಾ ಇದ್ದೀವಿ, ಮರಳಿ ಬಾ ಶಾಲೆಗೆ, ನಿಮ್ಮ ಊರು ಶಾಲೆ, ಬಿಸಿ ಊಟ, ಸೈಕಲ್ ಹೊಡಿ, ಪರೀಕ್ಷೆಗೆ ಮೊದಲು 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಕಾರ್ಯಾಗಾರ. ಏನಕ್ಕೆ? ತಾಯಿಯ ಪ್ರೀತಿಯಿಂದ ವಂಚಿತರಾದ ಮಕ್ಕಳು,
ತಂದೆ ಪ್ರೀತಿಯಿಂದ ವಂಚಿತರಾದ್ರು ಗುರುವಿನ ಕೃಪೆ, ಗುರುವಿನ ಹೃದಯವಂತಿಕೆ, ಸಹೃದಯತೆ, ಎಲ್ಲೋ ಒಂದು ಕಡೆ ಅವನ ಸಹಾನುಭೂತಿ ಮಕ್ಕಳಿಗೆ ಮರೀಚಿಕೆಯಾಯಿತು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇವತ್ತು ನಮ್ಮ ಪಾಲಿಗೆ ಇಲ್ಲದಂತಾಯಿತು. ಸಮಾಜ ಇವತ್ತು ಅನೌಪಚಾರಿಕ ತಪ್ಪಲಿಗಳನ್ನು ತಯಾರು ಮಾಡಿ ದೇಶದ 18 ಡಿಪಾರ್ಟ್ಮೆಂಟ್ಗಳೆಲ್ಲವನ್ನ ಕೂರಿಸಿ ಸರ್ಕಾರಿ ಕೆಲಸ ನಮ್ದಲ್ಲ, ದೇವರು. ನಾನು ನಿಮ್ಮೆಲ್ಲರನ್ನು ನನ್ನ ಆತ್ಮಬಂಧುಗಳು ಅಂತ ತಿಳ್ಕೊಂಡು ನಿಮಗೆ ಗಾಯಕ್ಕೆ ಪೇನ್ ಕಿಲ್ಲರ್ ಸಾಕ, ಆಂಟಿಬಯೋಟಿಕ್ಸ್ ಬೇಕಾ, ಸರ್ಜರಿನ ಬೇಕಾ ಅನ್ನೋದನ್ನ ನಿಮ್ಮ ಮುಂದೆ ಇಡಕ್ ಬಂದಿದ್ದೇನೆ. ನಿಮ್ಗೆ ಇಷ್ಟ ಇದ್ದು ಸ್ವೀಕರಿಸಿ, ಬೇಡ ಅಂದ್ರೆ ಈ ಕ್ಷಣದಲ್ಲಿ ನಾನು ವೇದಿಕೆಯಿಂದ ಹೊರಡೋದಕ್ಕೆ ಸ್ವೀಕರಿಸುತ್ತೇನೆ. ಆತ್ಮಾವಲೋಕನಕ್ಕೆ ನೀವು ಸಿದ್ಧರಿಲ್ಲ ಅಂದ್ರೆ ಸಮಾಜದಲ್ಲಿ ಯಾರೂ ಸಿದ್ಧರಿಲ್ಲ. ಆತ್ಮಾವಲೋಕನ, ಆತ್ಮಸಾಕ್ಷಿ, ಆತ್ಮಾವಲಂಬನ, ಆತ್ಮಗೌರವ ಇದೆಲ್ಲ ನಾನು ಕಲಿತದ್ದು ನಮ್ಮ ಮೇಷ್ಟ್ರಿಂದ. ನನಗಂತ ಒಳ್ಳೆ ಮೇಷ್ಟ್ರು ಸಿಕ್ಕಿದ್ರು ಅಂತ ಬೈಕೊಳ್ಳ. ಈಗಿನ ಮೇಷ್ಟ್ರ ಜೊತೆ ನನ್ನ ಮೇಷ್ಟ್ರನ್ನ ಕಂಪೇರ್ ಮಾಡ್ಕೊಂಡು ಇವ್ರು ಯಾಕೆ ಹೀಗಾದ್ರು ಅಂತ ಬರೋಲ್ಲ. ನೋಡಿ, ಯೋಚನೆ ಮಾಡಿ. ಒಂದು ಉನ್ನತವಾದ ಸಭೆಯಲ್ಲಿ ನಾನು ವಿಶ್ವವಿದ್ಯಾನಿಲಯಗಳ ಘಟಿಕೋತ್ಸವಕ್ಕೆ ಹೋಗಿದ್ದೇನೆ. ಇವತ್ತು ಲೋಕಾರ್ಪಣೆಗೊಂಡಂತ ಗ್ರಂಥ ಕೃತಿ 11ನೇ ತಾರೀಕು ತುಮಕೂರಿನಲ್ಲಿ ಲೋಕಾರ್ಪಣೆ ಆಯಿತು. ಅದು ಲೋಕಾರ್ಪಣೆ ಮಾಡಿದ್ದು ಯಾರು ಗೊತ್ತಾ? 92ನೇ ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಪೇಪರ್ ಪೆನ್ ಜೊತೆ ಹೊಡೆದಾಡ್ತಾ ಇರೋ ಗೌರವಾನ್ವಿತ ಪೂಜ್ಯ ಶಿಕ್ಷಕ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಮೈಸೂರು. ಕೇಳಿದಿರ ಹೆಸರ? ಹೇಳಿದಿರ? ಸಂತೋಷ. ಮೇಷ್ಟ್ರುಗಳು ಯಾರ ಬಗ್ಗೆ ಹೆಚ್ಚು ಕೇಳಬೇಕು? ಮೇಷ್ಟ್ರ ಬಗ್ಗೆ ಕೇಳ. ಅವ್ರ ಪಕ್ಕದಲ್ಲಿ ಇದ್ದಂಥವರು ಲಲಿತಾ ಶಾಸ್ತ್ರಿ ಅಂತ ಮತ್ತೊಬ್ಬರು ಬಾಬು ಕೃಷ್ಣಮೂರ್ತಿ ಅಂತ ಚಿಂತಕರು. ಸಭೆಯ ಸಾನ್ನಿಧ್ಯ 4ನೇ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಶೈಕ್ಷಣಿಕ ಮೌಲ್ಯಗಳ ಬಗ್ಗೆ 1.5 ಗಂಟೆ ಉಪನ್ಯಾಸಕ್ಕೆ ಆಹ್ವಾನಿತರಾಗಿ ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ನಡೆದ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಂಥ ರಾಮಕೃಷ್ಣ ಆಶ್ರಮದ ಪೂಜ್ಯ ಯತಿಗಳು, ನನ್ನ ಮಾರ್ಗದರ್ಶಕರು ಸ್ವಾಮಿ ನಿರ್ಭಯಾನಂದರು. ಪ್ರಕಟಣೆ ಪೂರ್ವದಲ್ಲಿ, ಪ್ರಕಟಣೆ ಆಗೋದಕ್ಕೆ ಮೊದಲೇ 11,463 ಪ್ರತಿಗಳು ಕಾಯ್ದಿರಿಸಲ್ಪಟ್ಟಿದ್ವು. ಕಳೆದ 40 ವರ್ಷದಲ್ಲಿ ರಿಜ್ವಾನ್ ಇದೊಂದು ದಾಖಲೆ. ಇವತ್ತು ಆ ಪ್ರತಿಗಳೊಂದು 200 ಪ್ರತಿ ತಂದಿದ್ದೀನಿ ನಾನು. ನಿಮ್ಮ ಅಧಿಕಾರಿಗಳ ಪ್ರೀತಿಪೂರ್ವಕ ಮನವಿಯ ಮೇರೆಗೆ ಪ್ರತಿಯೊಬ್ಬ ಶಿಕ್ಷಕರು ಬಂದ ಪ್ರತಿಯೊಬ್ಬರು ಕೂಡ 250 ರೂಪಾಯಿನ ಪುಸ್ತಕ, ನಿಮಗೆ 20% ಡಿಸ್ಕೌಂಟ್ ಇದೆ, 200 ರೂಪಾಯಿಗೆ ಪುಸ್ತಕ ಲಭ್ಯ ಇದೆ. ದಯವಿಟ್ಟು ನೀವು ತಗೋಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನನಗೆ ನನ್ನ ಜೀವನದಲ್ಲಿ ನನಗಾದಂತ ಬಹಳ ದೊಡ್ಡ ನೋವೇನು ಗೊತ್ತಾ? ನಾನೊಬ್ಬ ಇಂಜಿನಿಯರ್, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಿದವನು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ತಂದೆ ನನ್ನನ್ನು ಓದಿಸಿದವರು ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯನವರು. 3 ವರ್ಷ ನನಗೆ 1 ರೂಪಾಯಿ ಫೀಸ್ ತಗೊಳ್ಳದೆ ನನ್ನನ್ನು ಓದಿಸಿದವರು. ನಾನೊಬ್ಬ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿದವನು. 76ನೇ ಇಸ್ವಿನಲ್ಲಿ ನಮ್ಮ ತಂದೆ ನನ್ನ ಕರ್ಕೊಂಡು ಹೋದ್ರು. ಒಬ್ಬ ಪುರುಷ ಸರಸ್ವತಿಯನ್ನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ಕಟ್ಟಾ ಸಂಪ್ರದಾಯಸ್ಥ ಮನೆತನದ ನಾವು ಎಚ್.ಎಂ. ಗಂಗಾಧರಯ್ಯನವ್ರ ಪಾದದ ಮೇಲೆ ಹಣೆ ಇಟ್ಟು ನಮ್ಮ ತಂದೆ ನಮಸ್ಕಾರ ಮಾಡಿ ಹೀಗೆ ಮಾಡಬೇಕು ಅಂದರು. ಈ ಪುಣ್ಯಾತ್ಮ ಹಳ್ಳಿಗಾಡಿನಲ್ಲಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇರ್ತಕ್ಕಂಥ ಪುರುಷ ಸರಸ್ವತಿನಪ್ಪ ಅಂತ ಎಚ್.ಎಂ. ಗಂಗಾಧರಯ್ಯನವ್ರು ನಾನು ಓದಿಸಿದೆ. ಡಾಕ್ಟರ್ ಪರಮೇಶ್ವರ್ ಮೊದಲನೇ ಸಲ ನನಗೆ ಪರಿಚಯ ಆದಾಗ ನನ್ನ ಬಗ್ಗೆ ಗೊತ್ತಾ ನಿಮ್ಗೆ ಅಂದಾಗ ನಾನು ನಿಮ್ ಬಗ್ಗೆ ಗೊತ್ತಿಲ್ಲ, ನಮ್ ಗಂಗಾಧರಯ್ಯನವ್ರ ಬಗ್ಗೆ ಗೊತ್ತು ಅಂತ ಹೇಳಿದ್ದೆ. ಅವ್ರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಾಗ ಪಾಪ ಆಶೀರ್ವಾದಕ್ಕೆ ಆಶ್ರಮಕ್ಕೆ ಬಂದಾಗ ನಾ ಹೇಳಿದೆ, ಪರಮೇಶ್ವರ್ ನಿಮ್ ತಂದೆ ಒಬ್ರು ಮೇಷ್ಟ್ರಾಗಿ ಏನ್ ಕೆಲಸ ಮಾಡಿದ್ರು, ನೀವು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಆ ಕೆಲಸ ಮಾಡಿದ್ರೆ ನಂಗೆ ಸಂತೋಷ ಆಗುತ್ತೆ ಅಂತ. ಡಾಕ್ಟರ್ ಪರಮೇಶ್ವರ್ ಪ್ಲಾಂಟ್ ಫಿಸಿಯಾಲಜಿ ಪ್ರೊಫೆಸರ್ ಆಗಿದ್ದವರು, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ PhD ತಗೊಂಡವರು, ಅದ್ಭುತವಾದ ಶೈಕ್ಷಣಿಕ ತಜ್ಞ, ಅದರ ಸ್ಮರಣೀಯ. ಇವತ್ತು ವಿಧಾನಸೌಧದಲ್ಲಿ
ಪರೀಕ್ಷೆಗಳನ್ನು ಸರಿಯಾದ ರೀತಿಯಲ್ಲಿ ಓದಿ, ಸರಿಯಾದ ರೀತಿಯಲ್ಲಿ ಬರೆದು, ಸರಿಯಾದ ರೀತಿಯಲ್ಲಿ ಎಜುಕೇಶನಲ್ ತಾಕತ್ತಿರ್ತಕ್ಕಂಥ ಸಿಂಗಲ್ ಡಿಜಿಟ್ ನಲ್ಲಿ ಡಾಕ್ಟರ್ ಪರಮೇಶ್ವರ್ ನನಗೆ ಬಹಳ ಆತ್ಮಸಾಕ್ಷಿಯಾಗಿ ಒಪ್ಪಿಗೆ ಆಗುವುದು. ನೀವು ಒಳ್ಳೇದು ಅಂತ ಹೇಳಿದಾಗ ಬೇರೆ ಯೋಚನೆ ಮಾಡಬಾರ್ದು. ನಮ್ಮನ್ನು ಬದುಕಿಸಿದವರು, ಬಾಳಿಸಿದವರು ನಮ್ಮನ್ನು ಇಷ್ಟ. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಘನತೆಪೂರ್ಣ ಅನ್ನೋ ಪಾಠ ಮೇಷ್ಟ್ರುಗಳಿಂದ ಕಲ್ತ್ಕೊಂಡು 1988ರಲ್ಲಿ ನಾರಾಯಣ್ ಗೌಡ್ರು ಅಂತ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಕುಣಿಗಲ್ನಲ್ಲಿ ಗಣಿತ ಪಾಠ ಮಾಡೋ ಮೇಷ್ಟ್ರು ಇರಲಿಲ್ಲ ಅಂತ ನಮ್ಮ ಮನೆ ಬಾಗಿಲಿಗೆ ಬಂದು, ನಾನು ಆಗ್ತಾನೆ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿದ್ದೆ, ದಯವಿಟ್ಟು ನೀವು ಬಂದು ನಮ್ಮ BCom ಸ್ಟೂಡೆಂಟ್ಸ್ಗೆ ಬಿಸಿನೆಸ್ ಮ್ಯಾಥಮೆಟಿಕ್ಸ್ ಪಾಠ ಮಾಡಿಕೊಡ್ಬೇಕು ಅಂತಂದ್ರು. ನನ್ನ ಜೀವನದಲ್ಲಿ 6 ಸಲ 100ಕ್ಕೆ 100 ಗಣಿತ ತಗೊಂಡು ನಾನು 100ಕ್ಕೆ 100 ಸ್ಕೋರ್ ಮಾಡಿದ್ರು. ಮಿಡ್ಲಿ ಸ್ಕೂಲ್ನಲ್ಲಿ ನಾನು ಗಣಿತ ಮೇಷ್ಟ್ರು ಆಗಿದ್ದ ನಮ್ಮ ಸಿ.ವಿ. ತಿಮ್ಮಪ್ಪಯ್ಯ, ಹೈಸ್ಕೂಲ್ನಲ್ಲಿ GM ಪರಮೇಶ್ವರಯ್ಯ, ನ್ಯಾಷನಲ್ ಕಾಲೇಜಲ್ಲಿ ಎಕ್ಸಲೆಂಟ್ ಆಥರ್ ಸೀರೀಸ್ 4 ಜನ ಶಿಕ್ಷಕರು, ಇಂಜಿನಿಯರಿಂಗ್ ನಲ್ಲಿ ಗಣಿತ ಪಾಠ ಹೇಳ್ಕೊಟ್ಟಂತ CK ಸುಬ್ರಾಯ, ರಾಜಣ್ಣ, ರಾಜಪ್ಪ, ವೆಂಕಟಲಕ್ಷ್ಮಿ ಮೇಡಮ್. ನೋಡಿ, ನಾನು ಕಾಲೇಜ್ ಮುಗಿಸಿ 36 ವರ್ಷ ಆಯ್ತು. ಅದು ನನ್ನ ಟೀಚರ್ಸ್ ಇವತ್ತು ನನ್ನ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಯಾಕೆ? ಅವ್ರು ಹಾಗೆ ಪಾಠ ಮಾಡಿದ್ರು. ನಾನು ನಮ್ಮ ಗಿರಿಜಾ ಮೇಡಮ್ ಹೇಳ್ತಾ ಇದ್ದೆ, ನಾನು ಈ 36 ವರ್ಷದಲ್ಲಿ ನೋಡ್ತಾರೆ 75 ಅಥವಾ 76ನೇ DDPIM ನೀವು. ನಾನು ಬಿಜಾಪುರಕ್ಕೆ ಹೋದ್ರೆ ಆಗ್ಗೆ ಸರಿಸುಮಾರು 85-86 ವರ್ಷದ SR ರೋಹಡೇಕರ್ ಮೇಲೆ ಹೆಸರು ಹೇಳಿರ್ತೀವಿ. ಬಹಳ ದೊಡ್ಡ ಶಿಕ್ಷಣ ತಜ್ಞ. ರಾಧಾಕೃಷ್ಣನ್ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ್ರೆ ರಾಜ್ಯ ಮಟ್ಟದಲ್ಲಿ SR ರೋಹಡೇಕರ್ ಅವರ ಹೆಸರು ಗುರುತಿಸಬೇಕು. ನಾನು ಇದ್ದಲ್ಲಿಗೆ ಬಂದು 1-2 ಗಂಟೆ ನನ್ನ ಜೊತೆ ಅವ್ರು ಬೆಳೀತಾ ಇದ್ದಿದ್ದು ಇವತ್ತು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ. ಹೀಗಾಗಿ ನನ್ನ ಜೀವನದಲ್ಲಿ ನನಗೆ ನೋವು ಕೊಟ್ಟದ್ದು ಅಂತ ಹೇಳಿದ್ರೆ ಆಗ್ಲೇ ಈ ವಿಷಯ ಎಲ್ಲ ಬೆಳೀತು. ನಿಜವಾಗಿಯೂ ಕೂಡ ನನಗೆ ನೋವು ಕೊಟ್ಟ ವಿಷಯ ಏನು ಅಂದ್ರೆ, ಇವತ್ತು ಶಿಕ್ಷಕರು ತಮ್ಮನ್ನ ಜನರಲೈಸ್ ಮಾಡಿಕೊಂಡಿದ್ದಾರೆ, ಸಾರ್ವತ್ರೀಕರಣಗೊಳಿಸಿಕೊಂಡಿದ್ದಾರೆ. ಶಿಕ್ಷಕರು ಇವತ್ತು ತಮ್ಮನ್ನ ಸಮಾಜದಲ್ಲಿ ಒಂದು ವಿಶೇಷವಾದ ವಲಯವಾಗಿ ಉಳಿದಿಲ್ಲ. 18 ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಒಂದು. ಶಿಕ್ಷಕರಲ್ಲಿ ಉತ್ಸಾಹ ದಿನೇ ದಿನೇ ಕುಗ್ಗುತ್ತಾ ಇದೆ. ಏನೋ ಒಂದು ತೊಂದರೆ, ತಾಪತ್ರಯ, ನೋವು, ಅಸಹನೆ, ಅಸಹಾಯಕತೆ, ಖಿನ್ನತೆ ಕಾಡ್ತಾ ಇದೆ. ಗುರು ಶಿಷ್ಯರು ಪಾಠ ಮಾಡ್ತಾ ಇದ್ರು ತರಗತಿಯಲ್ಲಿ ಮೇಷ್ಟ್ರು. ಮಕ್ಕಳೇನೋ ಒಂಚೂರು ಗಲಾಟೆ ಮಾಡಿದ್ದಕ್ಕೆ ನನ್ನ ಹಣೆ ಬರಕೊಂಡ್ರು. ನಿಮ್ಮ ಮೇಷ್ಟ್ರಾದ್ಮೇಲೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಪಾಠ ಮಾಡ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ರು. ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರಂತ ಒಳ್ಳೆ ವಿದ್ಯಾರ್ಥಿ ಸಿಕ್ಕಿದ್ರು ಅಂದ್ಕೊಂಡ್ರು. ನನ್ನ ಹಣೆ ಬರ ನೋಡ್ರು, ನೀವು ಸಿಕ್ಕಿದ್ದೀರಿ ಅಂತ ಪಾಠ ಮುಂದುವರಿಸಿದ್ರು. ಈ ಪಾಠದಿಂದ ತಿಳಿದು ಬರುವ ನೀತಿ ಏನು ಒಂದು ಕಡೆಯಲ್ಲಿ ವಿದ್ಯಾರ್ಥಿ ನಿಂತ್ಕೊಂಡ, ನಮ್ಮ ಹಣೆ ಬರನು ಸರಿ ಇಲ್ಲ ಸಾರ್ ಅಂತ. ಯಾಕ್ರೋ ಅಂದ್ರು. ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರಂತ ಗುರುಗಳು ಸಿಕ್ಕಿದ್ರಂತೆ ಸರ್, ನಮ್ಮ ಹಣೆ ಬರ ನೋಡಿ ನೀವು ಸಿಕ್ಕಿದ್ದೀರಿ ಅಂತ. ಟಿಟ್ ಫಾರ್ ಟ್ಯಾಟ್ ವರ್ಕ್ ಆಗೋದಿಲ್ಲ. ಇನ್ನು 17 ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋ ಮಾನವ ಸಂಪನ್ಮೂಲ ನಿಮ್ಮ ಕೊಡುಗೆ. ನಿಮ್ಮ ಕೊಡುಗೆ ನೀವು ಆಚೆ ಕೊಟ್ಟಂತ ಹ್ಯೂಮನ್ ರಿಸೋರ್ಸ್. ನಿಮ್ಮ ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ರಿಲೀಸ್ ಮಾಡುವಂತ ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, PhD ಹೋಲ್ಡರ್ಸ್, ಅವರು 10 ವಿಭಾಗಗಳಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಲು ಹೋಗ್ತಾರೆ. ನಮ್ಮ ಪ್ರಾಡಕ್ಟ್ ಅದು, ನೀವು ಅದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದು ನಮ್ಮ ಪ್ರಾಡಕ್ಟ್, ನಮ್ಮದೇ ಪ್ರಾಡಕ್ಟ್ ಅದು.
ಹೊರ ದೇಶಗಳಿಗೆ ಹೋಗಿ ಕೆಲಸ ಮಾಡ್ತಿದಾರಲ್ಲ ನಮ್ಮ ಮಕ್ಕಳು, ಅವರು ನಿಮ್ಮ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಉತ್ತಮ ತಳಿಯ ಪ್ರಾಡಕ್ಟ್ಸ್ ನಿಮ್ಮ ವಿಶ್ವಾಸದಲ್ಲಿ ಬಂದವರು ಫಾರ್ಮಿಂಗ್ ಹೋಗಲು ಕೆಲಸ ಮಾಡ್ತಾ ಇದ್ದಾರೆ. ನಾವು ಯೋಚನೆ ಮಾಡೋಣ, ಇದನ್ನ ದಯವಿಟ್ಟು ಯೋಚನೆ ಮಾಡಿ. ಆದ್ದರಿಂದ ಬೇರೆ ಇನ್ಯಾರು ಬೇಕಾದ್ರೂ ಕೂಡ ತಪ್ಪಿಸ್ಕೋಬಹುದು, ಇವ್ರು ನಮ್ಮವರಲ್ಲ ಅಂತ. ಆದ್ರೆ ಶಿಕ್ಷಕನೇ, ನೀನು ಸರ್ವಜನ ಬಂಧು, ನೀನು ಈ ಸ್ಟೂಡೆಂಟ್ ನನ್ನವನಲ್ಲ ಅಂತ ಹೇಳ್ತಾ. ಯಾಕೆಂತಂದ್ರೆ ಪಕ್ಕದ ಕ್ಲಾಸ್ನಲ್ಲಿ ನಿನ್ ಮಗು ಪಾಠ ಕೇಳ್ತಾ ಇದೆ, ನೀನಿಲ್ಲಿ ಹೇಗೆ ಈ ಮಕ್ಕಳ ಜೊತೆ ಡೀಲ್ ಮಾಡ್ತೀಯೋ, ನಿನ್ ಮಗುನ ಆ ಪಕ್ಕದ ಕ್ಲಾಸ್ ಟೀಚರ್ ನಿನ್ ಕಲಿ. ನಿನ್ನ ಯೂನಿಯನ್ ಅವನು, ಯಾರು? ನಿನ್ನ ಯೂನಿಯನ್ ಅವನು. ಇವತ್ತು ಶಿಕ್ಷಕರೇ, ನಿಮ್ ಎದೆ ಮುಟ್ಕೊಂಡು ಒಂದು ಮಾತು ನೀವೇನಾದ್ರೂ ಒಪ್ಕೊಳ್ಬಹುದಾ? ಜನರಲ್ ಎಲೆಕ್ಷನ್ಸ್ಗೂ ಟೀಚರ್ಸ್ ಎಲೆಕ್ಷನ್ಸ್ಗೂ ಏನಾದ್ರೂ ಡಿಫರೆನ್ಸ್ ಇದೆಯಾ? ಅಷ್ಟರ ಮಟ್ಟಿಗೆ ನಮ್ಮ ಟೀಚರ್ಸ್ ಸುಧಾರಣೆ ಆಗಿದ್ದಾರೆ. ವಿದ್ಯಾವಂತರದ್ದು ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ವಿ ಹ್ಯಾವ್ ಜನರಲೈಸ್ಡ್. ಆತ್ಮವಿಶ್ವಾಸದಿಂದ ತಲೆ ಎತ್ತಿ ಓಡಾಡಬೇಕಾಗಿದ್ದ ಶಿಕ್ಷಕ ಯಾವುದೋ ಒಂದು ರೀತಿಯಲ್ಲಿ ಒಂದು ಖಿನ್ನತೆಯಲ್ಲಿ ಓಡಾಡ್ತಾ ಇದ್ದಾರೆ. ಯು ಹ್ಯಾವ್ ಜನರಲೈಸ್ಡ್. ನೀವು ಸಾರ್ವತ್ರೀಕರಣಗೊಳಿಸ್ಕೊಂಡಿದ್ದೀರಿ, ಸಾಮಾನ್ಯೀಕರಣಗೊಳಿಸ್ಕೊಂಡಿದ್ದೀರಿ. ಆಚಾರ್ಯ ದೇವೋಭವ ಅಂತ ನಾವು ಹೇಳಿದ್ರೆ ಯಾವುದೆಲ್ಲ ದೊಡ್ಡ ಮಾತುಗಳು ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು, ಈಗ ನಡೆಯಲ್ಲ. ಯಾಕೆ? ನೀವೇ ಅದಕ್ಕೆ ಎಷ್ಟು ಮಟ್ಟಿಗೆ ನಡೆಯುವಂತ ಇದ್ದೀರಿ ಅನ್ನೋದೇ ಉತ್ತರ. ಮಂಡ್ಯ ಡೆಪ್ಟಿ ಕಮಿಷನರ್ ಡಾಕ್ಟರ್ ಕುಮಾರ್ ನನ್ನೊಂದು ಕಾರ್ಯಕ್ರಮಕ್ಕೆ ಕರೆದ್ರು. ಬಹಳ ಸಂತೋಷವಾಗಿ ಆ ಕಾರ್ಯಕ್ರಮಕ್ಕೆ ಹೋದೆ. ಆ ಕಾರ್ಯಕ್ರಮದಲ್ಲಿ ಶೇಖ್ ತನ್ವೀರ್ ಆಸಿಫ್ IAS ಆಫೀಸರ್ ZPCO ಅವರು ಇದ್ರು ನನ್ನ ಪಕ್ಕದಲ್ಲಿ. ಮಾತಾಡ್ತಾ ಕೆಲವು ಗಣ್ಯ ವ್ಯಕ್ತಿಗಳು ಹೇಳ್ತಾ ಇದ್ರು, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸರ್ಕಾರಿ ಶಾಲೆ ಶಿಕ್ಷಕರನ್ನ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ನಾನು, ಅದು ಮುಚ್ಚೋಗ್ತಾ ಇದೆ ಯಾಕೆಂತ ನೀವು ಉತ್ತರ ಕೊಡ್ಬೇಕಾ? ಬೇರೆಯವರ ಉತ್ತರ ಕೊಡ್ಬೇಕಾ? ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳು ಪ್ರೈವೇಟ್ ಸ್ಕೂಲ್ ಓದ್ಬೇಕಾ? ಸರ್ಕಾರಿ ಶಾಲೆಯ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಆದ್ಮೇಲೆ ಸರ್ಕಾರಿ ಕೆಲಸನೇ ಬೇಕು. ಇದು ಆತ್ಮ ಸಾಕ್ಷಿಗೆ ಎಷ್ಟು ಹತ್ರ ಅನ್ನೋದು ಯೋಚನೆ ಮಾಡಬೇಕು. ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು. ನೀವು ಯಾವುದೇ ಪ್ರಶ್ನೆ ನನ್ನನ್ನು ಕೇಳಿ ನಿಮ್ಮವನಾಗಿ ನಾನು ಉತ್ತರ ಕೊಡ್ತೇನೆ. ಆದ್ರೆ ನನ್ನ ಮನಸ್ಸಿನ ನೋವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಏನದು? ಎಕ್ಸಾಮಿನೇಷನ್ ಹಾಲ್ನಲ್ಲಿ ಎಲ್ಲ ಆನ್ಸರ್ ಪೇಪರ್ಸ್, ಕ್ವಶನ್ ಪೇಪರ್ಸ್ ಕೊಟ್ಟ ಮೇಲೆ ಆ ಕಡೆ ಒಂದು ಇನ್ವಿಜಿಲೇಟರ್, ಈ ಕಡೆ ಒಂದು ಇನ್ವಿಜಿಲೇಟರ್ ಆ ಬಾಗಿಲಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಇರ್ತಾರಲ್ಲ, ಇದು ಮೇಷ್ಟ್ರ ಲಕ್ಷಣ. ಆ ಮೊಬೈಲ್ಗಳಲ್ಲಿ ವಿಪರೀತ ಎಂಗೇಜ್ ಆಗಿರ್ತಾರಲ್ಲ, ಇದು ಅನಿವಾರ್ಯ. ಇವತ್ತು ವ್ಯಾಲ್ಯೂಯೇಷನ್ ಸೆಂಟರ್ಸ್ ಹೋದ್ರೆ ಮೆಟಲ್ ಡಿಟೆಕ್ಟರ್ ಮೂಲಕ ಕರ್ಕೊಂಡು ಹೋಗ್ತಾರೆ. ನಾನು ನನ್ನ ಹೆತ್ತ ತಾಯಿ ಮೇಲೆ ಹೇಳ್ತೀನಿ, ಇಲ್ಲಿ ಯಾವ ಮಾತು ಸುಳ್ಳು ಹೇಳ್ತಾ ಇಲ್ಲ, ನಾನು ಜಸ್ಟಿಫಿಕೇಶನ್ ಕೊಡ್ತೇನೆ. ವ್ಯಾಲ್ಯೂಯೇಷನ್ ಹೋದ ಮೇಷ್ಟ್ರಗಳನ್ನ ಪರೀಕ್ಷೆ ಮಾಡಿ ಒಳಗೆ ಬಿಡ್ತಾರೆ ಅನ್ನೋದಾದ್ರೆ ವಿ ಹ್ಯಾವ್ ಜನರಲೈಸ್ಡ್. ನನಗೆ ಅರ್ಹತೆ ಇಲ್ಲದೆ ಇದ್ದಾಗ ಯಾವುದಾದ್ರೂ ಒಂದು ಏಕಾಏಕಿ ಉಡುಗೊರೆಯಾಗಿ ಸಿಕ್ಕಿದ್ರೆ ಅದು ನನ್ನ ಜೊತೆ ಜಾಸ್ತಿ ದಿವಸ ಉಳಿಯೋಲ್ಲ. ಒಂದು ಸಲ ಅನ್ಯಾಯದ ಮಾರ್ಗದಲ್ಲಿ ಒಂದು ಕೆಲಸವನ್ನ ಸಾಧಿಸ್ಬಿಟ್ರೆ ಎರಡನೇ ಕೆಲಸವನ್ನ ನ್ಯಾಯ ಮಾರ್ಗದಲ್ಲಿ ಮಾಡಬೇಕು ಅನ್ನೋ ಮನಸ್ಸೇ ಇರೋದಿಲ್ಲ. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋಣ. ಈ ಒಂದು ವಾಕ್ಯ 10 ವರ್ಷ ನೀವು ಮಕ್ಕಳಿಗೆ ಪಾಠ ಮಾಡಿ ನಿಮ್ಮ ಇಡೀ ಸಿಲೆಬಸ್ಗಿಂತ ದೊಡ್ಡ ಪಾಠ ಅದು. ಆದರೆ ಇದನ್ನು ಮಾಡೋದಕ್ಕೆ ಎದೆಗಾರಿಕೆ ಬೇಕಾಗಿದೆ. ಎದೆಗಾರಿಕೆ ಶಿಕ್ಷಕರಿಗೆ ಇರ್ಲಿಲ್ವಾ? ಶಿಕ್ಷಕರಿಗೆ ಇತ್ತು. ಇವತ್ತು ಅವರು ಜನರಲೈಸ್ ಆದರು. ಇವತ್ತು ಬಹಳ ಅಪರೂಪ. ಅದನ್ನು ಹುಡುಕಬೇಕು. ಮೈಕ್ರೋಸ್ಕೋಪು, ಟೆಲಿಸ್ಕೋಪು ಏನ್ ಬಳಸಬೇಕು ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಡುಕಬೇಕಾಗಿದೆ. ಆರ್ಥಿಕವಾಗಿ ಇವತ್ತು ಶಿಕ್ಷಕರೇನು ದುರ್ಬಲರಲ್ಲ, ಅವಕಾಶಗಳಲ್ಲಿ ಏನೂ ಕೂಡ ವಂಚಿತರಲ್ಲ, ಶಾಲಾ ಸೌಲಭ್ಯಗಳಿಗೆ ಕೊರತೆ ಇಲ್ಲ.
ಇದೆಲ್ಲದರ ನಡುವೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಇದು ಆತ್ಮವಿಶ್ಲೇಷಣೆಯ ವಿಷಯ. ಆತ್ಮಸಾಕ್ಷಿಗೆ ಓರೆ ಹಚ್ಚಿ ನಾವು ಅಲ್ಲಿ ಈ ಸಾಣೆ ಹಿಡಿತೀವಲ್ಲ, ಹಾಗೆ ಪಡ್ಕೊಳ್ಬೇಕಾದ ವಿಷಯ. ನನ್ನ ತಾಲೂಕಿನಲ್ಲಿ ಗೋವಿಂದರಾಜು ಅಂತ IAS ಪಾಸ್ ಮಾಡಿದ, ಇಲ್ಲೇ ಹತ್ತಿರದ ಹುಡುಗ. ಅವ್ರ ಮನೆ ಬಾಗಿಲಿಗೆ ಹೋದೆ ನಾನು 2008ರಲ್ಲಿ. ಹಳ್ಳಿಯಲ್ಲಿ ಇದ್ದಂತಹ ಮನೆ ಬಿಟ್ಟು ಜಮೀನಲ್ಲಿ ಗುಡಿಸ್ತಾ ಹಾಕೊಂಡಿದ್ದೆ. ಗೋವಿಂದರಾಜು ಮನೆಗೆ ಹೋಗಿ ಅವ್ರ ತಂದೆ ತಾಯಿ ನಾನು ಸನ್ಮಾನ ಮಾಡಿದೆ. ಆ ತಾಯಿನ ಕೇಳಿದೆ, ಅಲ್ಲಮ್ಮ ಹಳ್ಳಿ ಮನೆ ಬಿಟ್ಟು ಜಮೀನಲ್ಲಿ ಕಟ್ಕೊಂಡಿದೆಯಲ್ಲ ಅಂದ್ರೆ ಕೆಟ್ಟೋಯ್ತಾರ ಸೊನೆ, ಊರಲ್ಲಾದ್ರೆ ಹಳ್ಳಿಲಾದ್ರೂ ನಮ್ಮ ಕೈಲಿ ಇರ್ತಾರೆ ಅಂತ. ನಿಮ್ಮ ಜೀವನದಲ್ಲಿ ನಾನು ನಿಮ್ಮನ್ನು ಕೇಳೋ ಪ್ರಶ್ನೆ, ಈ ಸಲ ಎಕ್ಸಾಮ್ಗೆ ಈ ಕ್ವಶನ್ ಇಂಪಾರ್ಟೆಂಟ್ ಅನ್ನೋದು ಅಷ್ಟೇ ನಿಮ್ಮ ಕೆಲಸ, ಆ ಮಗುವಿನ ಜೀವನ ನನಗಿಂಪಾರ್ಟೆಂಟು ಅನ್ನೋದ? ಮಗುವಿನ ಜೀವನ ನಿಮ್ಗೆ ಇಂಪಾರ್ಟೆಂಟ್ ಆಗದೇ ಇದ್ರೆ, ಮಗುವಿನ ಸಮಗ್ರ ಜೀವನವನ್ನು ರೂಪಿಸುವ ವಿಷಯದಲ್ಲಿ ನಿಮ್ಮ ಪಾತ್ರವನ್ನು ನೀವು ಲಘುವಾಗಿ ಪರಿಗಣಿಸಿದ್ರೆ, ಮಗುವಿನ ಬದುಕಿನಲ್ಲಿ ನೀವು ಮೋಸ್ಟ್ ಅನ್ಇಂಪಾರ್ಟೆಂಟ್ ಪರ್ಸನ್ ಆಗುತ್ತೀರಿ. ನಾರಾಯಣ ಗೌಡ್ರು ನಮ್ಮ ಮನೆಗೆ ಬಂದ್ರು, ದಯವಿಟ್ಟು ಬಂದು ನೀವು ಪಾಠ ಮಾಡಬೇಕು ಅಂತ ಹೇಳಿದ್ರು. YK ರಾಮಯ್ಯನವರು ಅಂತ ಮಿನಿಸ್ಟ್ರು, ಅವರ ಹತ್ತಿರದ ಬಂಧು ಒಬ್ಬನನ್ನ ಎಕ್ಸಾಮ್ನಲ್ಲಿ ನಾನು ಡಿಬಾರ್ ಮಾಡಿದೆ. ಹೆಸರು ಹೇಳ್ತಾರೆ ನನಗೆ, ದೊಡ್ಡ ಸುದ್ದಿ ಕುಣಿಗಲ್ನಲ್ಲದು. ನಾರಾಯಣ ಗೌಡ್ರು ಪ್ರಿನ್ಸಿಪಾಲ್ರು, ವೇಣುಗೋಪಾಲ್ ಅಂತ ಡಿಗ್ರಿ ಕಾಲೇಜ್ ಕೊರಟಗೆರೆನಲ್ಲಿ ಪ್ರೊಫೆಸರ್ ಆಗಿದ್ದು, ಪಾಪ ತೀರ್ಕೊಂಡ್ರು ಇತ್ತೀಚೆಗೆ. LT ಶಿವಶಂಕರ್, ಕುಣಿಗಲ್ ಕಡೆಯವರು ಯಾರಾದ್ರೂ ಇದ್ದೀರಾ ಇಲ್ಲಿ? ಕುಣಿಗಲ್ LT ಶಿವಶಂಕರ್ ಅಂತ ಹೇಳ್ಬಿಟ್ಟು ಪಾವಗಡದಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಅವರೆಲ್ಲ ನನ್ನ ಜೊತೆ ಓದಿದ್ರು. ನಾನು ತರಗತಿಯಲ್ಲಿ ಅಟೆಂಡೆನ್ಸ್ ತಗೊಳ್ತಾ ಇರ್ಲಿಲ್ಲ. ಶಿವಶಂಕರ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ನಾನು ಪಾಠ ಮಾಡ್ತಾ ಇದ್ದಿದ್ದು ಬಿಸಿನೆಸ್ ಮ್ಯಾಥಮೆಟಿಕ್ಸ್ ಫಾರ್ BCom ಸ್ಟೂಡೆಂಟ್ಸ್. ಅವ್ರು ಮೊದಲನೇ ದಿವಸ ಬಂದ್ರು, ನೀವು ಅಟೆಂಡೆನ್ಸ್ ತಗೋಬೇಕು ದಯವಿಟ್ಟು ಅಂದ್ರು. ನಾ ಹೇಳಿದೆ, ನಾನು ಅಟೆಂಡೆನ್ಸ್ ತಗೊಳ್ಳೋದಿಲ್ಲ, ನಾನು ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ದೀನಿ ಅಂದೆ. ಮಾರನೇ ದಿವಸ ಅವ್ರು ಬಂದ್ರು, ದಯವಿಟ್ಟು ನೀವು ಅಟೆಂಡೆನ್ಸ್ ತಗೋಬೇಕು ಅಂದ್ರು. ನಾನು ಹೇಳಿದೆ, ಪಾಠ ಚೆನ್ನಾಗಿ ಮಾಡಿದ್ರೆ ಮೇಷ್ಟ್ರು ಮಕ್ಕಳಿಗೆ ಅಟೆಂಡೆನ್ಸ್ ಅನ್ನೋದು ಒತ್ತಡ ಆಗೋದಿಲ್ಲ ಅಂತ. ಅವ್ರು ಸ್ವಲ್ಪ ಇರಿಟೇಟ್ ಆದ್ರು ನನ್ನ ಮಾತಿಗೆ. ಯಾಕಂದ್ರೆ ನನಗಿಂತ 10 ವರ್ಷ ದೊಡ್ಡವರು ಆಗಿನ ಕಾಲಕ್ಕವರು. ನಾನೀಗ 60ರ ಹೊಸ್ತರಲ್ಲಿ ಇದ್ದೀನಿ. ಹೇಳ್ತಾ ಇರೋದು 35 ವರ್ಷದ ಮಾತು, 36 ವರ್ಷದ ಮಾತು. 3ನೇ ದಿವಸ ಅವ್ರು ಕ್ಲಾಸಿಗೆ ಬಂದ್ರು, ಕೂತ್ಕೊಂಡ್ರು, ಮಾತಾಡ್ಲಿಲ್ಲ. 4ನೇ ದಿವಸ ಕ್ಲಾಸಿಗೆ ಬಂದ್ರು. ನಾನು ಕೇಳಿದೆ, ಶಿವಶಂಕರ್, ನನ್ನ ಕ್ಲಾಸಿಗೆ ಬಹಳ ರೆಗ್ಯುಲರ್ ಬರ್ತಾ ಇದ್ದೀರಲ್ಲ, ನೀವು ಎಷ್ಟು ಸಲ ಬಂದ್ರು ನಾನು ಅಟೆಂಡೆನ್ಸ್ ತಗೊಳ್ಳೋದಿಲ್ಲ ನೋಡಿ. ನನ್ನ ಕ್ಲಾಸ್ನಲ್ಲಿ ಎಲ್ಲಾ ಮಕ್ಕಳು ಕಾಮರ್ಸ್ನವ್ರು ಅಟೆಂಡ್ ಮಾಡಿದ್ದಾರೆ, 4 ಆರ್ಟ್ಸ್ ಮಕ್ಕಳು ಕೂತಿದ್ದಾರೆ ನೋಡಿಪ್ಪ ಅಂದೆ. ಕಾಮರ್ಸ್ ಸಬ್ಜೆಕ್ಟ್ ಪಾಠ ಮಾಡ್ಬೇಕಾದ್ರೆ ನಾನು ಆರ್ಟ್ಸ್ ಮಕ್ಕಳು ಕೂಡ ಬಂದು ಕೂತ್ಕೊಳ್ತಾ ಇದ್ರು. ಯಾಕೆ ಅಂತ ನಾನು ಮಕ್ಕಳಿಗೆ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ನೀವು ವಿವೇಕಾನಂದರ ಬಗ್ಗೆ ಹೇಳ್ತೀರಿ, ಜೀವನದ ಪಾಠದ ಬಗ್ಗೆ ಹೇಳ್ತೀರಿ, ನಮ್ಮ ಅಪ್ಪ ಅಮ್ಮನ ಕಣ್ಣೀರಿನ ಕಥೆ ಬಗ್ಗೆ ಹೇಳ್ತೀರಿ, ನಮ್ಗೆ ಅದರಿಂದ ಅರ್ಥ ಆಗ್ತಾ ಇದೆ, ನಮ್ಮಮ್ಮನ ತ್ಯಾಗ ಇಷ್ಟ. ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೆ, ನೋಡಿ ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡು ಬಂದಿದ್ಯಾ ನೀನು, ಇವತ್ತು ಯೂನಿಯನ್ ಡೇನಲ್ಲಿ ನೀನು ಕುಣಿತೀಯಾ, ನಿಮ್ಮ ಅಮ್ಮನ ಹತ್ರ ಇರೋ ಬೆಸ್ಟ್ ಸೀರೆ ಇದು ನೋಡಿ, ಅಂದ ಚಂದ ಮಾಡಿ ನೀನು ಕಳಿಸ್ಬಿಟ್ಟಿದ್ದಾಳಮ್ಮ, ಅವಳು ಉಟ್ಕೊಂಡಿರೋ ಸೀರೆನಲ್ಲಿ ಎಷ್ಟು ಗಂಟಿದೆ ಅಂತ ನೋಡು. ತಂದೆ ತಾಯಿಗಳ ಆಸೆ ಅರ್ಥ ಮಾಡ್ಕೊಳ್ರೆ ಮಕ್ಕಳೇ. ಅವ್ರು ಭಿಕ್ಷೆ ಬೇಡ್ತಾರೆ, ನೀವು ಮೃಷ್ಟಾನ್ನ ತಿನ್ಬೇಕು ಅಂತ ಬಯಸ್ತಾರೆ. ಇದು ತಂದೆ ತಾಯಿಗಳ ಅಭಿಪ್ರಾಯ. ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಶಿಕ್ಷಕ ಕೂಡ ಹಾಗೆ, ತನ್ನ ವಿದ್ಯಾರ್ಥಿಗಳು ಅತ್ಯುನ್ನತ ಹುದ್ದೆ ಹೋಗ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಇರುತ್ತೆ. ನಾನಿಬ್ಬರು ಮಕ್ಕಳು ಡಿಬಾರ್ ಮಾಡಿದೆ ಅನ್ನೋ ವಿಚಾರ ಹೇಳಿದೆ. ಇದನ್ನು ಯಾಕೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ಇಡೀ ಯೂನಿವರ್ಸಿಟಿಯಲ್ಲಿ ಆಗೋದೊಂದು ದೊಡ್ಡ ಸುದ್ದಿ. DM ನಂಜುಂಡಪ್ಪನವರು ವೈಸ್ ಚಾನ್ಸಲರು, ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ ಹಾಗೆ ಕಂಡಕ್ಟ್ ಮಾಡಿದೆ. ನನ್ನನ್ನು ಯಾವನೋ ಒಬ್ಬ ಮೇಷ್ಟ್ರು ಬಂದಿದ್ದಾನಂತೆ, ಮಕ್ಕಳು ಕಾಪಿ ಹೊಡೆಯಕ್ಕೆ ಬಿಡಲ್ಲಂತೆ ಅನ್ನೋ ಕೂಗುಗಳೆಲ್ಲ ಬಂತು. ನಾನು ಹೇಳಿದೆ, ನಾನು ಬಿಟ್ಟರೆ ಪಾಠ ಮಾಡೋರೇ ಇಲ್ಲ ನಿಮ್ಮ ಕಾಲೇಜಲ್ಲಿ. 4ನೇ ದಿವಸ ಬಂದು ಕೂತ್ಕೊಂಡಲ್ಲ, LT ಶಿವಶಂಕರ್ ಹೇಳಿದ್ರು, ನಾನು ಇವತ್ತು ನಿಮ್ಮನ್ನ ಅಟೆಂಡೆನ್ಸ್ ಕೇಳಕ್ಕೆ ಬರಲಿಲ್ಲ, ನಿಮ್ಮ ಪಾಠ ನಾನು ಫಾಲೋ ಮಾಡ್ತೀನಿ. ಶಿಕ್ಷಕರೇ, ನಿಮ್ಮನ್ನು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಮಾತಾಡ್ತೀನಿ, ನನಗೆ ಪಾಠ ಹೇಳ್ಕೊಟ್ಟು ಗುರುಗಳ ಸ್ಥಾನದಲ್ಲಿ ನಿಮ್ಮನ್ನು ಮಾತಾಡ್ತೀನಿ. ಏನ್ ಮಾತಾಡ್ತಿದ್ದೀನಿ ಗೊತ್ತಾ? ಇದೆಲ್ಲವೂ ನನಗೆ ಸಿಕ್ಕಿದ್ದು ಒಂದು ನನ್ನ ಗುರುಗಳು, ನನಗೆ ಪಾಠ ಮಾಡಿದ ಗುರುಗಳಿಂದ, ಮತ್ತು ಅದನ್ನು ಬೆಳೆಸ್ಕೊಳ್ಳೋಕೆ ಜೀವನದಲ್ಲಿ ಬದ್ಧತೆಯಿಂದ ಬದುಕಿದ್ದರಿಂದ. ಶಿಕ್ಷಕ ಜನರಲೈಸ್ ಮಾಡ್ಕೋಬಾರ್ದು.
ಶಿಕ್ಷಕ ಎಂದು ತನ್ನನ್ನು ಸಾರ್ವತ್ರಿಕರಣಗೊಳಿಸ್ಕೋಬಾರ್ದು, ಸಾಮಾನ್ಯೀಕರಣ ಮಾಡ್ಕೋಬಾರ್ದು. ಇವತ್ತು ಶೈಕ್ಷಣಿಕ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ, ಶಿಕ್ಷಣ ಕ್ಷೇತ್ರದ ಶಿಕ್ಷಕರ ಸಮಸ್ಯೆಗಳಿಗೆ ಬಹಳ ದೊಡ್ಡ ಕಾರಣ ಏನು ಅಂತಂದ್ರೆ, ಸಮಾಜವು ಶಿಕ್ಷಕರಲ್ಲಿ ನಂಬಿಕೆ ಕಳ್ಕೊಳ್ಳೋದಕ್ಕೆ ಮೊದಲೇ ಶಿಕ್ಷಕರು ತಮ್ಮ ವೃತ್ತಿಯಲ್ಲಿ ಹತಾಶರಾಗಿದ್ದಾರೆ. 4 ಸೆಮಿಸ್ಟರ್ 600 ಮಕ್ಕಳಿಗೆ ಪಾಠ ಮಾಡಿದೆ ನೃಪತುಂಗ ಯೂನಿವರ್ಸಿಟಿಯಲ್ಲಿ. ವಾರಕ್ಕೆ 8 ಗಂಟೆ ಪ್ರಕಾರ 27 ಮಕ್ಕಳು ಔಟ್ ಆಫ್ ಔಟ್ ತಗೊಂಡ್ರು. ಹುಸೈಫಾ ಜಕಾ ಅನ್ನೋದು ಮುಸಲ್ಮಾನರ ಮಗು, ನನ್ನ ಸ್ಟೂಡೆಂಟ್, 98 ಮಾರ್ಕ್ಸ್ ತಗೊಂಡ್ರು. ನಾನು ದುಬೈ ಸುಲ್ತಾನ್ ನನಗೊಂದು ಇನ್ವಿಟೇಷನ್ ಕೊಟ್ಟಿದ್ರು. ಅಬುದಾಬಿನಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ನ ಒಂದು ಕಾರ್ಯಕ್ರಮ. ಅಲ್ಲಿ ಹುಸೈಫಾ ಕ್ಲಿನಿಕ್ ಅಂತ ನೋಡಿದೆ, ಒಂದು ಆಸ್ಪತ್ರೆ. ಬೆಂಗಳೂರಿನಲ್ಲಿರೋ ಹುಸೈಫಾ ಫೋನ್ ಮಾಡಿದೆ ನಾನು. ಹುಸೈಫಾ, ಐ ಸಾ ಒನ್ ಕ್ಲಿನಿಕ್ ಡೆಡಿಕೇಟೆಡ್ ಟು ಯುವರ್ ನೇಮ್. ದೇರ್ ಇಸ್ ಅ ಡೆಂಟಲ್ ಕ್ಲಿನಿಕ್ ಹಿಯರ್, ಹುಸೈಫಾ ಡೆಂಟಲ್ ಕ್ಲಿನಿಕ್. ಆ ಮಗು ಹೇಳ್ತಾಳೆ, ಸ್ವಾಮೀಜಿ, ಐ ಡೋಂಟ್ ಹ್ಯಾವ್ ಮೈ ಫಾದರ್, he is no more, he passed away when I was in middle class, but after came in contact with you, after listening to your classes for the past 1 month, now I don't feel I am a single parent. You are in the place of my father, you are catering all my needs. I remain grateful to you because of your love and concern. ನಾನೊಬ್ಬ ಸನ್ಯಾಸಿ, 60ನೇ ವಯಸ್ಸಿನಲ್ಲಿ ನಿಂತಿದ್ದೇನೆ. ವರ್ಷಕ್ಕೆ 300 ಪ್ರೋಗ್ರಾಮ್ ಹೋಗ್ತೇನೆ. 80% ಪ್ರೋಗ್ರಾಮ್ಸ್ ಟೀಚರ್ಸ್ ಸ್ಟೂಡೆಂಟ್ಸ್ಗೆ. 20 ವರ್ಷದ ಹೆಣ್ಣು ಮಗು ಬಾಯಲ್ಲಿ ಏನ್ ಬಂತು? ಯು ಆರ್ ಇನ್ ದ ಪ್ಲೇಸ್ ಆಫ್ ಮೈ ಫಾದರ್. ಟಿಲ್ ನೌ ಐ ವಾಸ್ ವೆರಿ ಮಚ್ ವರಿಡ್ that I am a single parent. I have single parent, but today I can very proudly tell you that you are my father. ನನಗೆ ಇದಕ್ಕಿಂತಲೂ ದೊಡ್ಡ ಭಾರತ ರತ್ನ ಬೇಕಾ? ಪ್ರಶಸ್ತಿ ಬೇಕಾ? ನನ್ನ ಮಗು ಎಲ್ಲಿ ಗುರುತಿಸಿದ್ದು? ಐ ಆಮ್ ಅ ಗುಡ್ ಟೀಚರ್, ಐ ಆಮ್ ಅನ್ ಎಥಿಕಲ್ ಟೀಚರ್, ಐ ಆಮ್ ಮಾರಲಿ ಅಂಡ್ ಎಥಿಕಲಿ ಎ ಸ್ಟ್ರಾಂಗ್ ಟೀಚರ್. ಅದು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಂಡ್ರು. ಕೈ ಹಿಡಿದ ಹೆಂಡತಿಗೆ ಪಾಠ ಹೇಳೋ ಮಕ್ಕಳಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಸೂಪರಾಗಿ ಹೇಳ್ತಾ ಇದ್ರು. ನಮ್ಮ ಪಾಠ ಮಾಡ್ತಾ ಇದ್ರು. ಇಷ್ಟು ಮಕ್ಕಳಿಗೆ ನಾವು ಏನೋ ಅಡ್ಡದಾರಿನಲ್ಲಿ ಏನೋ ಮಾಡೋಕ್ಕಾಗಲ್ಲ. ದೇ ವಿಲ್ ಇಗ್ನೋರ್ ಅಸ್. ಪಕ್ಕದಲ್ಲಿ ಇಟ್ಬಿಡ್ತಾರೆ ನಮ್ಮನ್ನ. They will remove us from their good books if we are not morally and ethically up to their standards and expectations. ರಿಸಲ್ಟ್ ಯಾರು ಎಷ್ಟೇ ಹೇಳಿದ್ರು ಕೂಡ, ನಿಮ್ DDP ಮೇಡಮ್ ಮುಂದೆ ನಾನು ಹೇಳ್ತೇನೆ, ಮಧುಗಿರಿ ತಾಲೂಕಿನಲ್ಲಿ ಬಂದಿರೋ ರಿಸಲ್ಟ್ ಅನ್ನ ಪ್ರಾಮಾಣಿಕವಾದ ರಿಸಲ್ಟ್ ಅಂತ ನಾನು ಒಪ್ಕೊಳ್ತೇನೆ. ಚಪ್ಪಾಳೆ ಹೊಡೆಯೋದು ಮೊದಲು ಹುಷಾರಾಗಿರಿ. ಸುಮ್ಮನೆ ಬರೀ ಚಪ್ಪಾಳೆ ಹೊಡೆಯೋದು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಕೆಲವು ಮೈದಾನಗಳಲ್ಲಿ ಬೆಳಗ್ಗೆ ಒಬ್ರು ಚಪ್ಪಾಳೆ ಹೊಡಿತಾರೆ, ಮಧ್ಯಾಹ್ನಕ್ಕೆ ಅವರೇ ಇನ್ನೊಬ್ರು ಚಪ್ಪಾಳೆ ಹೊಡಿತಾರೆ. ಆ ಜನಕ್ಕೂ ನಿಮ್ಗೂ ವ್ಯತ್ಯಾಸ ಇದೆ. ನಿಮ್ಮ ಈ ವರ್ಷದ ರಿಸಲ್ಟ್ಸ್ ಅನ್ನು ನಾನು ಪ್ರಾಮಾಣಿಕವಾದ ರಿಸಲ್ಟ್ ಅಂತ ಒಪ್ಕೊಳ್ತೇನೆ. ಆದರೆ 2 ವರ್ಷದ ಹಿಂದಿನ ರಿಸಲ್ಟ್ ಅನ್ನ ಪ್ರಾಮಾಣಿಕ ಅಂತ ಒಪ್ಕೊಳ್ಳಕ್ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ವಲ್ಲ. ಇದು ಉತ್ತರ. ಇಲ್ಲಿ ನೀವು ರೀಹಿಪ್ನೋಟೈಸ್ ಆಗ್ಬೇಕಾಗಿದೆ. ಡಿಹಿಪ್ನೋಟೈಸ್, ಐ ಮೀನ್ ಹಿಪ್ನೋಟೈಸ್ ಆಗೋಗಿದ್ದೀರಿ ನೀವು. ಏನಂತ? ನಮ್ಮ ಕೈಲೇನು ಆಗೋದಿಲ್ಲ, ನಾವೇನು ಅಂತ ಮಾಡೋದು, ಯಾರಿಗೆ ಅಂತ ಬುದ್ಧಿ ಹೇಳೋದು, ಇದು ಬಹಳ ಕಷ್ಟದ ಕೆಲಸ, ನಮಗೆ ಇದು ಕಷ್ಟ ಆಗಿದೆ, ಹೇಗಾಗುತ್ತೋ ಹಾಗೆ ನಡ್ಕೊಂಡು ಹೋಗ್ಬಿಡ್ಲಿ, ಗಾಳಿ ಬಂದಾಗ ತೂರಿಕೋ. ಮೇಷ್ಟ್ರ ಕೆಲಸ ಆಗುದಿಲ್ಲ. ತನಗೆ ಗೊತ್ತಿಲ್ಲದೆ ಇರುವುದನ್ನ ಇನ್ನೊಬ್ಬರಿಗೆ ಗೊತ್ತಾಗದಂತೆ ವಿವರಿಸೋದಲ್ಲ ಮೇಷ್ಟ್ರ ಕೆಲಸ. ನಾನು ಮ್ಯಾಥಮೆಟಿಕ್ಸ್ ನ್ಯಾಷನಲ್ ಕಾಲೇಜ್ PUC ಮಾಡಬೇಕಾದ್ರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಲುಕ್ ಇನ್ ಟು ಪೇಜ್ ನಂಬರ್ 72, ಪ್ರಾಬ್ಲಮ್ ನಂಬರ್ 24 ಆಫ್ ಮೈ ಟೆಕ್ಸ್ಟ್ ಬುಕ್. ಇಂಟೆಗ್ರಲ್ 0 to π/2 sin to the power of 4x dx. Write it as sin square x into sin square x. Substitute for 1 sin square x as 1 minus cos square x. Then again substitute for 2 sin x cos x. 42 ವರ್ಷದ ಹಿಂದೆ ನಾನು ಮೇಷ್ಟ್ರು ಮಾಡಿದ ಪಾಠ ಇವತ್ತು ನನ್ನ ಜೀವನದಲ್ಲಿ ಬದುಕಿದೆಯಲ್ಲ ಹೇಗೆ? ನಾನು ಸನ್ಯಾಸಿ ಆಗಿದ್ದನ್ನು ಹೇಳಿದ್ರೆ ನಮ್ಗೆ ಏನಾದ್ರು ಲಾಭನ? ಆದರೆ
ನಾನು ಕಾಪಿ ಹೊಡೆದು ಪಾಸ್ ಮಾಡಿದವನಲ್ಲ, ಹೇಗಂದ್ರೆ ಹಾಗೆ ಪಾಸ್ ಮಾಡಿದವನಲ್ಲ. ಆನ್ಸರ್ 6 questions out of 10 ಓದಲಿಲ್ಲ. ನಿಮ್ಮ ಮುಂದೆ ನನ್ನ ಮನೆ ದೇವರಿಗೆ ಆಣೆ ಮಾಡಿ ಹೇಳ್ತೀನಿ, ನಾನು ಸೆಕೆಂಡ್ PUC ನಲ್ಲಿ ಎಕ್ಸಾಮಿನೇಷನ್ ನಾನು ಬರ್ತಿದ್ದೆ, ಸರ್ ಯು ಹ್ಯಾವ್ ಆಸ್ಕ್ ಆನ್ಸರ್ 6 questions out of 10. ಐ ಆಮ್ ರೈಟಿಂಗ್ all the 10 answers. Choose any 6 answers out of 10 ಅಂತ ಬರೆದು 100ಕ್ಕೆ 100 ತಗೊಂಡು ನಾನು 10 ಕ್ವಶನ್ ಆನ್ಸರ್ ಮಾಡಿದ್ದೆ. ಮೇಷ್ಟ್ರಿಗೆ ಚಾಯ್ಸ್ ಕೊಟ್ಟಿದ್ದೆ, ನಿಮಗೆ ಯಾವ್ದು ಬೇಕು 6 ಆನ್ಸರ್ಸ್ ನೀವು ಹುಡುಕೊಡಿ, ನಾನಂತೂ ಕ್ವಶನ್ ಪೇಪರ್ ಬರೆದಿದ್ದೇನೆ. ಇದನ್ನ ನಾನು ಹೇಳ್ತಾ ಇರೋದು ಸತ್ಯವಾಗಿ ನಿಮ್ಮ ಚಪ್ಪಾಳೆಗಲ್ಲ, ಆತ್ಮಶ್ಲಾಘನೆಗಲ್ಲ. ಯಾಕೆ ನನ್ನನ್ನು ಜೀವನ ಕಟ್ಕೊಟ್ಟವರು ನಿಮ್ಮಂತ ಪೂಜ್ಯ ಗುರುಗಳೇ. ಅವ್ರು ಯಾಕೆ ಇವತ್ತು ಕಣ್ಮರೆ ಆದ್ರು? ಅವ್ರು ಯಾಕೆ ಇವತ್ತು ಕಳೆದು ಹೋದ್ರಿಲ್ಲ? ಅನಾನರಬಲ್ ಟೀಚರ್ ಇವತ್ತು ಯಾಕೆ ಆನರಬಲ್ ಟೀಚರ್ ತನ್ನ ಇನ್ನೂ ಬಲಿಷ್ಠವಾಗಿ ಸಮಾಜದಲ್ಲಿ ತನ್ನ ನಿಮ್ಮನ್ನ ದುರಹಂಕಾರ ಅಂತ ಜನ ಹೇಳಿ ನಾನು ಒಪ್ಕೊಳ್ತೇನೆ, ಆದ್ರೆ ನಿಮ್ಮನ್ನ ಪ್ರಯೋಜನ ಇಲ್ಲ ಸರಿ ಅಂತ ಅನ್ಬಾರ್ದು. ನಿಮ್ಮನ್ನ ಅಹಂಕಾರ ಅಂತ ಬೈದ್ರೆ ನಾನ್ ಸಹಿಸ್ಕೊಳ್ತೇನೆ, ಅವ್ರು ಚೆನ್ನಾಗಿ ಕಲ್ತಿದ್ದಾರೆ, ಅವ್ರ ಅಹಂಕಾರದಿಂದ ನಡ್ಕೊಂಡು ಕೂಡ ನಿಮಗೇನ್ರಿ ಅಂತ ನಾನು ಜಸ್ಟಿಫೈ ಮಾಡ್ತೀನಿ ನಿಮ್ ಸ್ಟ್ಯಾಂಡ್ ಅನ್ನ. ಆದ್ರೆ ನಮ್ಮ ಎಷ್ಟು ಪ್ರಯೋಜನ ಇಲ್ಲಪ್ಪ, ಎಷ್ಟು ಪ್ರಯೋಜನ ಇಲ್ಲ. ಮಕ್ಕಳನ್ನ ರೂಪಿಸೋ ವಿಷಯದಲ್ಲಿ ಇಲ್ಲ ಸಾಮರ್ಥ್ಯ ಸಾಲದು ಅಂತ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ನನಗಂತೂ ನೋವಾಗುತ್ತೆ. ದಿವಂಗತ ಚೆನ್ನಿಗಪ್ಪನವರು ಕೊರಟಗೆರೆ ನನ್ನ ಒಂದ್ಸಲ ಕಾರ್ಯಕ್ರಮ ಕರೆದು ಸರ್ಕಾರಿ ನೌಕರರ ಭವನದ ಉದ್ಘಾಟನೆಗೆ ನಾನು ಹೇಳಿದೆ ಬರೋಲ್ಲ. ಯಾಕುದೇ ಅದು ಉದ್ಘಾಟನೆ ಮಾಡೋರು ತುಂಬಾ ಜನ ಇದ್ದಾರೆ, ಅವ್ರ ಕೈ ಮಾಡಿಸ್ಕೊಡಿ. ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಾಯಂಕಾಲ ಇದೆ, ಅದಕ್ಕೆ ನಾನು ಬರ್ತೀನಿ. ಇದಕ್ಕೆ ಬರಲ್ಲ, ಬುದ್ಧಿ ₹1,00,00,000 ಖರ್ಚು ಮಾಡಿ ಕಟ್ಟಿದೀವಿ, ನೀವು ಬರ್ಬೇಕಾಯ್ತು. ನಾನು ಹೇಳಿದೆ ಇವತ್ತು ಸನ್ಯಾಸಿ ಅದನ್ನು ಉದ್ಘಾಟನೆ ಮಾಡಿಸ್ತೀರಿ, ನಾಳೆ ಅದು ಸಾಯಂಕಾಲ ಕೆಲಸ ಆದ್ಮೇಲೆ ಎಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಬರ್ತಾರೆ, ಅವ್ರದೇ ಹವ್ಯಾಸಗಳ ತೋಡ್ತಾರೆ. ಈ ಕಟ್ಟಡನ ರಾಮಕೃಷ್ಣಾಶ್ರಮದ ಸ್ವಾಮಿ ಉದ್ಘಾಟನೆ ಮಾಡ್ಬೇಕಾ? ಅದ್ ಮಾಡೋರು ತುಂಬಾ ಜನ ಇದ್ದಾರೆ, ಕರ್ಕೊಂಡು ಬನ್ನಿ ಅಂತ. ಆಶ್ಚರ್ಯ ಆಗೋದು, ಗುರುಗಳ ಹೀಗೆ ಯೋಚನೆ ಮಾಡೋ ಸನ್ಯಾಸಿಗಳು ಇದ್ದಾರಾ ಅಂತ ಹೇಳಿ. ಇದೆಲ್ಲವನ್ನು ನೋಡಿ ನಾನು ಹೇಳ್ತಾ ಇದ್ದೇನೆ, ನನ್ನ ಬದುಕಿನಲ್ಲಿ ನಾನೇನು ಕಂಡುಕೊಂಡು ನಾನೇನು ಯಶಸ್ಸನ್ನು ಪಡೆದ್ನು, ಇದೆಲ್ಲ ಆ ಪೂಜ್ಯ ತಂದೆ ತಾಯಿಗಳು ಕೈ ಹಿಡಿದು ಆ ಹಂತದಲ್ಲಿ ಬುದ್ಧಿ ಹೇಳಿ ಜೀವನ ಕಟ್ಟಿಕೊಟ್ಟಂತಹ ಗುರು, ನಮ್ಮ ಗುರು ಪರಂಪರೆ. ಅದು ಬಿಟ್ಟರೆ ಮೂರನೇದು ಇನ್ಯಾವುದೂ ಇಲ್ಲ. ಜೇಬಲ್ಲಿ ₹10 ಇರ್ತಿರ್ಲಿಲ್ಲ, ಆದ್ರೆ ತರಗತಿಯಲ್ಲಿ ತಲೆ ಎತ್ತಿ ಓಡಾಡುವಂತಹ ನೈತಿಕತೆಯನ್ನು ಕೊಟ್ಟರು ಗುರುಗಳು. ಇದನ್ನ ನಾನು ವ್ಯಾಲ್ಯೂ ಮಾಡೋದು. ಇನ್ನೆಲ್ಲಾ ಇನ್ಸ್ಪೆಕ್ಷನ್ಸ್ ಎಲ್ಲ ಗೊತ್ತಿದೆ, ಸಾಕಾಗು. ಇದು ರಿಯಾಲಿಟಿ ಸೆಂಟರ್ಡ್ ಅಂತ, ವಾಸ್ತವ ನೆಲೆಗಟ್ಟು. ಇನ್ನು ಪೋಷಕರ ಬಗ್ಗೆ ಹೇಳ್ಬೇಕಾಗೇ ಇಲ್ಲ ಬಿಡಿ. ದೇರ್ ಆರ್ ಬಯೋಲಾಜಿಕಲ್ ಪೇರೆಂಟ್ಸ್. ಚಂದ್ರು, ಬಯೋಲಾಜಿಕಲ್ ಪೇರೆಂಟ್ಸ್, ಸಾವಯವ ಪೋಷಕರು ಮಾಂಸದ ಮುದ್ದೆಯನ್ನು ಹೆತ್ತಿದ್ದಾರೆ. ಟೀಚರ್ಸ್ ಕೈ ಕೊಟ್ಬಿಟ್ಟು ನಾವು ಫೀಸ್ ಕಟ್ತೀವಿ, ನೀವು ಮಕ್ಕಳನ್ನು ಉದ್ಧಾರ ಮಾಡಿ ಅಂತ ಕೈ ಚೆಲ್ಲಿಕೊಳ್ತವ್ರು. ಶಿಕ್ಷಕರೇ, ನಿಮ್ಮನ್ನು ನೇರ ಪ್ರಶ್ನೆ ಕೇಳ್ತೀನಿ, ನೀವು ಪೋಷಕರು ಹೌದು. ನಿಮ್ಮ ಮಗು ಮಾರ್ಕ್ಸ್ ತಗೊಳ್ಳದಲ್ಲೇ ಇದ್ದಾಗ ನೀವು ಸರಿಯಾಗಿ ಓದಿದ್ಯೋ ಇಲ್ವೋ, ಏನು ಬರ್ದಿದ್ಯೋ ಉತ್ತರ ಅಂತ ಕೇಳ್ತೀರಾ? ಅಥವಾ ಪೋಷಕರಾಗಿ ಅದು ಯಾವ ಮೇಷ್ಟ್ರ ಕೈಗೆ ಸಿಕ್ತೋ ಪೇಪರ್, ಮಾರ್ಕ್ಸೇ ಕೊಟ್ಟಿಲ್ಲ ಸಾರ್ ಅಂತ ಯೋಚನೆ ಮಾಡ್ತೀರೋ? ಶಿಕ್ಷಕರಾಗಿ ನೀವು ಪೋಷಕರ ಮೈಂಡ್ ಸೆಟ್ ಅಲ್ಲೇ ಯೋಚನೆ ಮಾಡ್ತೀರೇ ಹೊರತು ನಿಷ್ಠುರವಾದ ಶಿಕ್ಷಕರಾಗಿ ಯೋಚನೆ ಮಾಡುವವರ ಸಂಖ್ಯೆ ಬಹಳ ಕಡಿಮೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ CL ಕೋದಂಡ ಸ್ವಾಮಿಗಳು ಚೇರ್ಮನ್ ಆಗಿದ್ದಾಗ DM ನಂಜುಂಡಪ್ಪನವ್ರಿಗೊಂದು ಲೆಟರ್ ಬರೆದ್ರು. ಕುಣಿಗಲ್ನಲ್ಲಿ ಯಂಗ್ಸ್ಟರ್ಸ್ ಕೈಗೆ ತಗೊಂಡಿದ್ದಾರೆ ಎಕ್ಸಾಮ್, 2 ಎಕ್ಸಾಮ್ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಾವು ಸ್ಕ್ವಾಡ್ ಅನ್ನ ಈ ವರ್ಷ ಕಳಿಸಬೇಕಾದ ಅನಿವಾರ್ಯತೆ ಇಲ್ಲ. ಇದೆಲ್ಲ ಹ್ಯಾಕ್ ಬರುತ್ತೆ? ಶಿಕ್ಷಕರು, ನಿಮಗೆಲ್ಲ ಒಂದು ಆತ್ಮಗೌರವ, ಸ್ವಾಭಿಮಾನ, ಸ್ವಾವಲಂಬನೆ. ಡಾಕ್ಟರ್ ಪರಮೇಶ್ವರ್ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಪಾಪ ಕರೆದಿದ್ರು.
ಕಾನ್ವೊಕೇಶನ್ ಅಡ್ರೆಸ್ ಆಫ್ ಸಿದ್ಧಾರ್ಥ ಯೂನಿವರ್ಸಿಟಿ, ಸಿದ್ಧಾರ್ಥ ವಿಶ್ವವಿದ್ಯಾನಿಲಯದ ಕಾನ್ವೊಕೇಶನ್ ಅಡ್ರೆಸ್. ಅಲ್ಲಿ ಹೋದಾಗ ಶಶಿಕರು ಈ ಸಲ ಕಾನ್ವೊಕೇಶನ್ ಅಡ್ರೆಸ್ ಕೊಡೋದಕ್ಕೆ ಬಂದಂತು. ಅವರೊಂದು ಮಾತು ಹೇಳಿದ್ರು, ಬಹಳ ಅದ್ಭುತವಾದ ಮಾತು. ಶಶಿಕರು ಬಹಳ ಬುದ್ಧಿವಂತ, ಅಸಾಧ್ಯ ಬುದ್ಧಿವಂತ. ನೋಡ್ಬೇಕು ನೀವು, ಅವ್ರ ಇಂಗ್ಲಿಷ್ ಫಾರಿನ್ ರಿಟರ್ನ್ ಎಜುಕೇಶನ್ ಅವ್ರದ್ದು. ಇದ್ರ ಮಧ್ಯೆ ನೀವು ತಿಳ್ಕೋಬೇಕು. ನಾನು ಓದಿದ್ದು 7ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲು, ಹೈಸ್ಕೂಲ್ ಸಿದ್ಧಾರ್ಥ ಹೈಸ್ಕೂಲು, PU ನ್ಯಾಷನಲ್ ಕಾಲೇಜು, ಗ್ರಾಜುಯೇಷನ್ ಮೈಸೂರು ಯೂನಿವರ್ಸಿಟಿ. ಆದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನನಗೆ ಇನ್ವಿಟೇಷನ್ ಕೊಟ್ಟಿದೆ, ಇಟಲಿಯ 3 ಯೂನಿವರ್ಸಿಟೀಸ್ ನನಗೆ ಇನ್ವಿಟೇಷನ್ ಕೊಟ್ಟಿದೆ, ಅಮೆರಿಕದ ಯೂನಿವರ್ಸಿಟೀಸ್ಗೆ ಹೋಗಿದ್ದೇನೆ. ಇತ್ತೀಚೆಗೆ ಆಟೋವಾ ಕೆನಡಾದಲ್ಲಿ ಯೂನಿವರ್ಸಿಟಿಗೆ ಅಡ್ರೆಸ್ ಮಾಡೋಕ್ಕೆ ಅವಕಾಶ ಒದಗಿ ಬಂತು. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ? ನಮ್ಮ ನೆಲದಲ್ಲಿ ನಮ್ಮ ಟೀಚರ್ಸ್ ನಡುವೆ ನಾನು ಪಾಠ ಕೇಳಿ ಇವತ್ತು ಫಾರಿನ್ ಯೂನಿವರ್ಸಿಟೀಸ್ ನಮ್ಮನ್ನು ಕರೀತಾ ಇದೆ. ನಮ್ಮ ಟೀಚರ್ಸ್ ನಮ್ಮನ್ನು ಯಾವ ಮಟ್ಟಕ್ಕೆ ತಯಾರು ಮಾಡಿದ್ರು ಅನ್ನೋದು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಟೀಚರ್ಸ್ಗೆ ಆ ಕೆಪಾಸಿಟಿ ಇತ್ತು ಅಂದಾಗ ನಿಮಗೂ ಇರಲೇಬೇಕದು. ನಾವು ಎಲ್ಲಿ ಎಡವಿರಬಹುದು? ನಮ್ಮ ಕಾರ್ಯ ತತ್ಪರತೆಯಲ್ಲಿ, ಕಾರ್ಯವಿಧಾನದಲ್ಲಿ ಒಂದು ಸ್ವಲ್ಪ ಸಕಾರಾತ್ಮಕ ಬದಲಾವಣೆ ನಾವು ತಂದುಕೊಂಡ್ರೆ ಚೆನ್ನಾಗಾಗತ್ತೆ. ಬೇರೆ ವಿಷಯದಲ್ಲಿ ನಾವೆಷ್ಟು ಚುರುಕು, ಮಕ್ಕಳ ಜೀವನ ರೂಪಿಸೋದ್ರ ವಿಷಯದಲ್ಲಿ ಎಷ್ಟು ಮಂದ. ಇದು ಹೋಗ್ಬೇಕಲ್ವಾ? ಇದು ಹೋಗ್ಲೇಬೇಕು. ಪರಮಹಂಸರು, ರಾಮಕೃಷ್ಣ ಪರಮಹಂಸರು ದೊಡ್ಡ ಗುರುಗಳು ಅಂತ ಡಿಕ್ಲೇರ್ ಆದ್ಮೇಲೂ ಕೂಡ ಅವರು ನಿಷ್ಠೆಯಿಂದ ಎಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಬರ್ತಾ ಇದ್ರು. ಅವರ ರಾಮಕೃಷ್ಣ ವಚನವೇದ ಪುಸ್ತಕದಲ್ಲಿ ಆಸ್ ಇಟ್ ಈಸ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಜನ ಕೇಳಿದ್ರು ಅವ್ರನ್ನ, ನೀವಿಷ್ಟು ದೊಡ್ಡ ಗುರುಗಳಾಗಿ ಇವತ್ತಿಗೂ ಕೂಡ ಬೆಳಗ್ಗೆ ಬೇಗ ಹೇಳೋದು, ನಿದ್ದೆಗೆಡೋದು ಯಾಕೆ ಮಾಡ್ತೀರಿ? ನೀವೇನ್ ಮಾಡ್ಬೇಕಾಗಿಲ್ಲ. ಆಗ ಅವ್ರು ಹೇಳಿದ್ರು, ಇಲ್ಲ ನಾನು ಮಾಡ್ಲೇಬೇಕಾಗುತ್ತೆ. ನಾನು 100 ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಶಿಷ್ಯ 1 ಒಳ್ಳೆ ಕೆಲಸ ಆದ್ರೂ ಮಾಡ್ತಾನೆ. ವಿವೇಕಾನಂದರನ್ನು ರೂಪಿಸಿದ ಗುರು ಶ್ರೀರಾಮಕೃಷ್ಣ ಪರಮಹಂಸರು. ಏನ್ ಹೇಳೋದು? ಯದ್ಯದಾಚರತಿ ಶ್ರೇಷ್ಠಃ ತತ್ತ ದೇವೇಂದ್ರೋ ಜನಃ ಸಯ ಪ್ರಮಾಣಂ ಕುರುತೆ ಲೋಕಸ್ತದನ ವರ್ತತೆ. ಸಮಾಜದಲ್ಲಿ ಹಿರಿಯರಾದ ತಂದೆ ತಾಯಿಗಳು, ಪಾಠ ಪ್ರವಚನ ಹೇಳ್ಕೊಡೋ ಗುರುಗಳು, ಅವ್ರು ಯಾವ ಟ್ರ್ಯಾಕ್ ಅಲ್ಲಿ ನಡೆಯುತ್ತಾರೋ ಮಕ್ಕಳು ಅದೇ ಟ್ರ್ಯಾಕ್ ಅಲ್ಲಿ ವಿಥೌಟ್ ಕ್ವಶ್ಚನಿಂಗ್ ಹೋಗ್ತಾರೆ. ಹಾಗಾದ್ರೆ ಪರಿಹಾರ ಏನು? ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಹೆಜ್ಜೆ ಇಡೋದು. ನನ್ನ ಒಪಿನಿಯನ್ ಇಲ್ಲದೆ ಇನ್ನೊಬ್ಬರು ನನ್ನ ಜೀವನದಲ್ಲಿ ಪ್ರವೇಶಿಸಲಾರರು. ನನ್ನ ಸಮ್ಮತಿ ಇಲ್ಲದೆ ಇನ್ನೊಬ್ಬರು ನನ್ನನ್ನು ದುರ್ಬಲಗೊಳಿಸಲಾರರು. ಈ ಮಾತಿನಲ್ಲಿ ನಮಗೆ ನಂಬಿಕೆ ಇದ್ರೆ ಪ್ರಪಂಚದಲ್ಲಿ ಯಾವುದು ಎಷ್ಟೇ ಇದ್ರೂ ಕೂಡ ನನ್ನನ್ನು ನಾನು ಕಾಪಾಡಿಕೊಳ್ತಕ್ಕಂಥ ಬಹಳ ದೊಡ್ಡ ಸಾಮರ್ಥ್ಯ ನನ್ನೊಳಗೆಯೇ ಇದೆ ಅನ್ನೋದನ್ನ ಮರೆಯಬಾರದು. ದೊಡ್ಡ ಶಕ್ತಿ. ಯೋಚನೆ ಮಾಡ್ಬೇಕು ನೀವು ಇದನ್ನ. ನನ್ನ ಪರ್ಮಿಷನ್ ಇಲ್ಲದೆ ಆಗೋದಿಲ್ಲ. ಹೇಗದು? ನನ್ನ ಆತ್ಮಸಾಕ್ಷಿಯನ್ನು ಬಿಟ್ಟು ನಾನು ಬೇರೆ ವಿಚಾರಗಳಿಗೆ ಇನ್ಫ್ಲೂಯೆನ್ಸ್ ಆದರೆ ಅರ್ಥ ಇಲ್ಲ. ನಾನು ನಾನಾಗಿ ಉಳಿಯದೆ ಸಮಾಜದಲ್ಲಿ ನನಗೊಂದು ಧ್ವನಿ ಇದೆ ಅಂತ ಅರ್ಥ ಇಲ್ಲ. ಇನ್ನು ಯಾವ ವಿಷಯಗಳು, ಹಕ್ಕುಗಳು, ಕರ್ತವ್ಯಗಳು, ಅನುಕೂಲ ವಂಚಿತರು ನನಗೆ ಅದು ಸಿಗಲಿಲ್ಲ, ಇದೆಲ್ಲವೂ ಕೂಡ ಬಟ್ ಸೆಕೆಂಡರಿ ಡೀಟೈಲ್ಸ್. ಆದ್ರೆ ನೆನ್ಪಿಟ್ಕೊಳ್ಳಿ, ಕಪ್ಪು ಜನಾಂಗದ ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್, ಕಪ್ಪು ಜನಾಂಗದ ಸಂಬಂಧಪಟ್ಟವರು, ಮಾರ್ಟಿನ್ ಲೂಥರ್ ಕಿಂಗ್, ಇವ್ರಿಗೆ ಯಾವುದೂ ಇರಲಿಲ್ಲ. ಆದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಕೋಟಿ ಜನ ಅವ್ರ ಮಾತು ಕೇಳುವಂತೆ ಆಯಿತು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಗುರುವಿನ ಪಾತ್ರ ಏನು ಅದ್ಭುತವಾಗ್ತದೆ. ನಾವು ಟೀಚರ್ಸ್ ಡೇ ಮಾಡ್ತೀವಿ, ಒಂದಷ್ಟು ಮಾತು ಔಪಚಾರಿಕವಾಗಿ ಆಗುತ್ತೆ, ಮಧ್ಯಾಹ್ನ ಒಳ್ಳೆ ಊಟ ಹಾಕಿಸ್ತಾರೆ, ವ್ಯವಸ್ಥೆ ಆಗಿರುತ್ತಿಲ್ಲ ಪಾಪ. ಆದ್ರೆ ಟೀಚರ್ಸ್ ಡೇ ದಿವಸ ಒಂದು 4 ವಾಕ್ಯ, ನಮ್ಮ ಜೀವನಕ್ಕೆ ಬೇಕಾದ 4 ವಾಕ್ಯ ನಮ್ಮ ಶಿಕ್ಷಕರಿಗೆ ಸಿಗುತ್ತಾ? ಇಲ್ಲಿ ನಾವು ನಿಜವಾಗ್ಲೂ ನಮ್ಮ ಪ್ರಾಮಾಣಿಕ ಧೋರಣೆಯಿಂದ ಬಹಳ ದೂರ ಸರಿದ್ಬಿಟ್ಟಿದೀವ ಅನ್ನೋ ಒಂದು ದೊಡ್ಡ ಆಘಾತಕಾರಿ ಬೆಳವಣಿಗೆ ನಮ್ಮ ಕಣ್ಣು ಓರೈಸುವಂತೆ ಕಾಣುತ್ತೆ. ಇದು ವಾಸ್ತವ ಸ್ಥಿತಿ. ಈ ರಿಯಾಲಿಟಿ ಸೆಂಟರ್ ನಲ್ಲಿ ನಿಜಕ್ಕೂ ನಾವು ಹೀಗಿರ್ಬೇಕಾ? ನೋಡಿ,
ಭಾರತದಲ್ಲಿ ಗುರುವನ್ನ ಯಾವ ಮಟ್ಟದಲ್ಲಿ ಗೌರವಿಸಿದರು ಇದ್ರ ಬಗ್ಗೆ ಹೆಮ್ಮೆ ಪಡಿ. ಈ ದಿಕ್ಕಿನಲ್ಲಿ 4 ಹೆಜ್ಜೆ ಹಾಕಿ ನೀವು ಇದ್ರ ಬಗ್ಗೆ ದಯವಿಟ್ಟು ಹೆಮ್ಮೆ ಪಡಿ. ನೀವು 4 ಹೆಜ್ಜೆ ಹಾಕಿ ದಯವಿಟ್ಟು ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಹಾಕಿ. ನಾನು ಇವತ್ತು ನಿಮ್ಮೆಲ್ಲ ಅಧಿಕಾರಿಗಳ ಮುಂದೆ ಪ್ರೀತಿಯಿಂದ ಹೇಳ್ತೇನೆ, ಪಾಠ ಮಾಡೋ ಮೇಷ್ಟ್ರ ತಂಟೆಗೆ ಯಾವ ಅಧಿಕಾರಿಗಳು ಬರುವುದಿಲ್ಲ. ಪಾಠವನ್ನು ಸರಿಯಾಗಿ ಮಾಡಲಾರದ ವ್ಯಕ್ತಿ 100 ಬೇರೆ ಕಾರಣಗಳನ್ನು ಹುಡುಕಬಹುದೇ ಹೊರತು ಪಾಠ ಮಾಡೋ ಮೇಷ್ಟ್ರು ಈ ಊರಲ್ಲಿ ಮುಂದಿನವರು ಅಂತ ಯಾರು ತಲೆ ಕೆಡಿಸ್ಕೊಡು ಅರ್ಥವೇ ಇಲ್ಲ. ಈ ಆತ್ಮಸಾಕ್ಷಿ ನಿಮ್ಮಲ್ಲೂ ಇದೆ, ಯಾಕೆ ನಮ್ಮಲ್ಲಿದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡೋಣ, ಯಾಕಾಗಲ್ಲ? ನಿಮಗೆ ಪಾಠ ಮಾಡುವಂಥದ್ದು ಮುಖ್ಯ ಕಸಬಲ್ವಾ? ನಾವೊಂದು ಸರ್ವಿಸ್ ಅಂತ ಹಾಕಿ ಕರೆಯೋಣ. ನಮ್ಮ ಮಕ್ಕಳ ಮುಂದೆ ಕೂತ್ಕೊಂಡಿರೋ ಮಕ್ಕಳಿಗೆ ನಾವು ಪಾಠ ಮಾಡೋಕ್ ಮೊದಲು ಎಷ್ಟು ಡೌಟ್ ಇತ್ತೋ, ಪಾಠ ಮಾಡಿದ್ಮೇಲೆ ಡೌಟ್ಗಳು ಜಾಸ್ತಿ ಆಗ್ಬಿಟ್ರೆ ಗತಿ ಏನು? ಅನ್ ಆಬ್ಜೆಕ್ಟ್ ಆಫ್ ಕನ್ಫ್ಯೂಷನ್ ನಾನು ಆಗ್ಬೇಕಾ ಟೀಚರ್ ಆಗಿ? ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಈ ದೇಶದ ಅತ್ಯಂತ ಪ್ರಾಚೀನ ಶ್ಲೋಕ. ಗುರುವಿಗಿಂತ ದೊಡ್ಡ ತತ್ವ ಇಲ್ಲ, ಗುರುವಿಗಿಂತ ದೊಡ್ಡ ತಪಸ್ಸಿಲ್ಲ, ತತ್ವಜ್ಞಾನಕ್ಕಿಂತ ಸಿದ್ಧಾಂತ ಇಲ್ಲ. ಅಂತಹ ಗುರುವಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತೇನೆ. ಗುರು ಅಂದ್ರೆ ತಿಳ್ಕೊಳ್ಳಿ, ಯು ಆರ್ ನಾಟ್ ಅನ್ ಇಂಡಿವಿಜುವಲ್. ನೀವೊಬ್ಬ ವ್ಯಕ್ತಿ ಅಲ್ಲ, ಯು ಆರ್ ಅನ್ ಇನ್ಸ್ಟಿಟ್ಯೂಷನ್. ನೀವೊಂದು ಸಂಸ್ಥೆ. ಶ್ರೀಚಾಂದ್ ಅಂತ ಇಂಜಿನಿಯರಿಂಗ್ ನಮ್ಗೊಬ್ರು ಮೇಷ್ಟ್ರಿದ್ರು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಮೈಸೂರಿನಲ್ಲಿ ಹಾಸ್ಪಿಟಲೈಸ್ ಆದ್ರು. ನಮ್ಮ ಮೇಷ್ಟ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿ ಕರ್ನಾಟಕದಾದ್ಯಂತ ಅವ್ರ ಪಾಠ ನೇರವಾಗಿ ಕೇಳಿದ್ದವರು, ಅವನ್ನ ಪರೋಕ್ಷವಾಗಿ ಅವ್ರು ನೋಟ್ಸ್ ಓದಿದ್ದಂತಹ ನನ್ನವರು ಎಲ್ಲರೂ ಕೂಡ ಆರ್ಗನೈಸ್ ಆಗಿ ನಮ್ಮ ಗುರುಗಳಿಗೆ ₹1 ತೊಂದರೆ ಆಗಬಾರ್ದು ಅಂತ 24 ಗಂಟೆನಲ್ಲಿ 19 ಲಕ್ಷ ರೂಪಾಯಿ ವಂತಿಗೆ ಸಂಗ್ರಹ ಆಯ್ತು. ನಮ್ಮ ಗುರುಗಳನ್ನ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ, ಆ ದುಃಖ ಇದೆ ನಮಗೆ. ತೀರ್ಕೊಂಡಿರೋರು ಅದನ್ನ ಆ ಪರ್ಟಿಕ್ಯುಲರ್ ಸಮಸ್ಯೆಯಲ್ಲಿ ನರಳುವಂಥವ್ರದೊಂದು ಶುಶ್ರೂಷಾ ಸಮಿತಿ ಇದೆ, ಅದಕ್ಕೆ FD ಇಟ್ಟರು. ಮಕ್ಕಳೆಲ್ಲ ಓದು ಸ್ಟೂಡೆಂಟ್ಸ್. ನಮ್ಮ ಮೇಷ್ಟ್ರಿಗೆ ಏನು ಆಗಬಾರ್ದು. 36 ವರ್ಷ ಆಯ್ತು ನಾನು ಪಾಠ ಮುಗಿಸಿ, ಇವತ್ತಿಗೂ ನಮ್ಮ ಮೇಷ್ಟ್ರಿಗೆ ಏನು ಆಗಬಾರ್ದು. ನಮ್ಮ ಮೇಷ್ಟ್ರು ನಮ್ಮ ಜೀವನ ಕಟ್ಕೊಟ್ಟಂತ ದೇವರು. ಇನ್ನೆಲ್ಲ ದೇವರು ಬಿಡ್ರಿ, ಸುಮ್ಮನೆ ಅಲ್ಲಿ ಕ್ಲಾಸ್ಗಳಲ್ಲಿ ರೂಮ್ಗಳಲ್ಲಿ ಗಾಂಧಿ ತರ ಆಗು, ನೆಹರು ತರ ಆಗು, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ತರ ಆಗಪ್ಪ, ರಾಧಾಕೃಷ್ಣ, ಇದೆಲ್ಲ ಬಿಟ್ಬಿಡಿ. ಮೊದಲು ನಂತರ ಆಗು ನೀನು ಅಂತ ಹೇಳಿ ಪ್ರಾರಂಭ ಮಾಡೋಣ. ನಂತರ ಆಗಿ ಮಕ್ಕಳೇ ನೀವು ಅಂತ ಹೇಳ್ಬೇಕಾದ್ರೆ ನಮ್ಮ ಆತ್ಮಸಾಕ್ಷಿ ಒಪ್ಪಬೇಕಲ್ವಾ? ನನ್ನ ತರ ಆಗ್ಬೇಕು, ನನ್ನ ಮಕ್ಕಳು ನನ್ನ ತರ ಆಗ್ಬೇಕು, ನನ್ನ ಸಂತಾನ ಬೆಳಿಬೇಕು. ಇಂತಹ ಗುರುಗಳ ಸಂತಾನ 1000 ಆಗಲಿ ಅಂತ ಹೇಳ್ತಾರೆ ಕವಿ ಹೇಳಿದ್ರು. ಕುವೆಂಪು ರಾಮಕೃಷ್ಣಾಶ್ರಮದ ಹಳೆ ವಿದ್ಯಾರ್ಥಿ, 17 ವರ್ಷ ಕುವೆಂಪುವನ್ನು ಸಾಕಿದ್ರು ಸ್ವಾಮಿ ಸಿದ್ದೇಶ್ವರಾನಂದ. ಕುವೆಂಪು ಯಾರಿಗೂ ಜಗ್ಗಲಿಲ್ಲ, ರಾಮಕೃಷ್ಣಾಶ್ರಮ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಅವರು ತಮ್ಮ MA ವಿದ್ಯಾರ್ಥಿಗಳನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದು ಟ್ರಾನ್ಸ್ಲೇಷನ್ ವರ್ಕ್ ಹಾಕ್ಸೋರು. ಇವತ್ತು ನಮ್ಮ ಟೀಚರ್ಸ್ ಎಷ್ಟು ಜನ ತಮ್ಮ ಸ್ಟೂಡೆಂಟ್ಸ್ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಹೇಗೆ ಡೆವಲಪ್ ಮಾಡ್ತೀರಿ ನೀವು? ಜಗತ್ತಿನಲ್ಲಿ ಸ್ಥಾವರವೂ ಇದೆ, ಜಂಗಮವೂ ಇದೆ. ಸ್ಥಾವರ ಕಳೆಯುಂಟು, ಜಂಗಮ ಕಳೆಯಿಲ್ಲ ಅಂತ ಏಕದಮ್ ನೀವು ಅದನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಸ್ಟ್ಯಾಟಿಕ್ ಅಂತಿದೆ ಫಿಸಿಕ್ಸ್ ನಲ್ಲಿ, ಡೈನಮಿಕ್ಸ್ ಅಂತಲೂ ಇದೆ. ಸ್ಥಿರ ಅಂತಿದೆ, ಅಸ್ಥಿರ ಅಂತಿದೆ. ಚಾಲನೆ ಇದೆ, ಸ್ಥಾವರ ಇದೆ. That which has got only magnitude but no direction is a static. Which has got both magnitude and direction is a vector quantity, scalar quantity. 8ನೇ ಕ್ಲಾಸ್ ಫಿಸಿಕ್ಸ್ ನಲ್ಲಿ ಪಾಠ ಮಾಡಿದ್ರು ಎನ್ ರಾಮಕೃಷ್ಣ ಅಂತ ನನ್ನ ಮೇಷ್ಟ್ರು. 8ನೇ ಕ್ಲಾಸ್ 76, 77 ಬದುಕಿದೆಯಲ್ಲ ಪಾಠ ಇವತ್ತು. When the rate of the forward reaction becomes equal to the rate of the backward reaction, it becomes chemical equilibrium. ಇದೆಯಲ್ಲ ಇವತ್ತು ನೆನಪಲ್ಲಿ. ಮೇಷ್ಟ್ರುಗಳು ಬದುಕಿಲ್ಲ, ಪಾಠ ಬದುಕಿದೆ. ಮೇಷ್ಟ್ರು ಬದುಕಬೇಕಾದ್ರೆ ಪಾಠದ ಮೂಲಕ. ನನ್ನ ಮೇಷ್ಟ್ರು ಯಾವತ್ತೂ ಸಂಜೀವಿನಿ. ಈ ಭಾವನೆ ಮಕ್ಕಳ ಮನಸ್ಸಲ್ಲಿ ಬರೋದೇ ನೀವು ಮಾಡಿದಂತಹ ಜೀವನ, ನೀವು ಮಾಡಿದಂಥ ಪಾಠದ ಮೂಲಕ.
ನೋಡಿ, ಈ ಪ್ರಪಂಚಕ್ಕೆ ಆದಿಯಿಂದವನು ಗುರುವಂತೆ, ಅಂತ್ಯವೂ ಗುರುವಂತೆ, ಈ ಪ್ರಪಂಚವನ್ನು ಪರಿಚಯ ಮಾಡಿಕೊಡುವನೇ ಗುರುವಂತೆ, ಈ ಗುರುವಿಗೆ ನಾವು ಋಣ ತೀರಿಸ್ಕೊಳ್ಳೋ ದಾರಿನೇ ಇಲ್ವಂತೆ ನಮಗೆ. ಈ ಮಾತುಗಳು ನಿಮ್ಗೆ ಖುಷಿ ಕೊಡಲ್ವಾ? ಈ ಮಾತುಗಳು ಖುಷಿ ಕೊಡ್ಬೇಕು ನಿಮಗೆ. ಇದು ನಿಮ್ಮ ಬಗ್ಗೆನೇ ಹೇಳಿದ ಮಾತುಗಳು. ನೀವು ಅನಭಿಷಿಕ್ತ ಚಕ್ರವರ್ತಿಗಳು, ಕಿರೀಟ ಇಲ್ಲ, ಅದು ಊರಿನಲ್ಲಿ ಯಾವನ ಕಿರೀಟ ಹಾಕೊಂಡಿದ್ದಾನೋ ಅದು ನಿಮ್ಮ ಬಳುವಳಿ. ನಂಬಿಕೆ ಇರ್ಬೇಕಲ್ಲ ಇದ್ರ ಬಗ್ಗೆ. ನೋಡಿ, ಒಬ್ಬ ಮಹಾತ್ಮ ಹೇಳ್ತಾನೆ, ಮೈ ಟೀಚರ್ ಈಸ್ ಎ ಪ್ರಾಫೆಟ್. ನನ್ನ ಶಿಕ್ಷಕ ಅವನೊಬ್ಬ ಪ್ರವಾದಿ. ಯಾಕೆ? ಶಿಕ್ಷಕ ವಿದ್ಯಾರ್ಥಿಗಳ ಭವಿಷ್ಯ ಜೀವನಕ್ಕೆ ಸುಭದ್ರವಾದ ಅಡಿಪಾಯ ಹಾಕೊಡ್ತಾನೆ, ಆದ್ರಿಂದ ಅವನು ಪ್ರವಾದಿ. ಮಕ್ಕಳಿಗೆ ನಾಳೆ ಏನು ಅನ್ನೋದು ಕತ್ತಲು, ನಾಡಿದ್ದೆ ಅನ್ನೋದು ಕಾಡ್ಗತ್ತಲು, ಆದ್ರೆ ಆ ದಾರಿಯನ್ನು ತೋರಿಸ್ಕೊಡ್ತಾನಲ್ಲ ಅವನು ಮಹಾತ್ಮ, ಅವನು ಶಿಕ್ಷಕ. ಆದ್ರಿಂದ ಶಿಕ್ಷಕನೊಬ್ಬ ಪ್ರವಾದಿ. ನೋಡಿ, ಯೋಚನೆ ಮಾಡಿ. ಅಯ್ಯೋ, ಯಾರು ಸರ್ ಬೆಳಕು ತೋರ್ಸಕ್ಕಾಗುತ್ತೆ? ನಮ್ ಕಷ್ಟ ನಮ್ಗೆ ಸಾಕಾಗಿದೆ. ಮೇಷ್ಟ್ರ ಕೆಲಸ ಬೇಡ ನಿಮ್ಗೆ, ಹೋಗಿ ಎಲ್ಲರೂ ಸೇರ್ಕೊಂಡು. ಮೇಷ್ಟ್ರಾದ್ರೆ ಈ ಪ್ರಶ್ನೆ ಕೇಳಬಾರ್ದು. ಎರಡನೇ ವಿಚಾರ, ಎ ಟೀಚರ್ ಇಸ್ ಅನ್ ಆರ್ಟಿಸ್ಟ್. ಶಿಕ್ಷಕ ಒಬ್ಬ ಕಲಾಕಾರ. ಹಾಗದು ಅವನು ಅನಾವರಣಗೊಳ್ಳುವ ವ್ಯಕ್ತಿತ್ವದ ಅತ್ಯಮೂಲ್ಯ ಮಣ್ಣಿನೊಂದಿಗೆ ಕೆಲಸ ಮಾಡ್ತಾನೆ. ಒಂದು ಸುಂದರವಾದ ಗಣಪತಿ ಮೂರ್ತಿನೋ, ಯಾವುದೋ ದೇವರ ಮೂರ್ತಿನೋ, ಮಹಾತ್ಮರ ಮೂರ್ತಿನೋ ಮಾಡ್ತೀರಿ ಮಣ್ಣಲ್ಲಿ. ಆ ಮಣ್ಣನ್ನು ತುಳಿತಾನೆ, ಅದರಲ್ಲಿ ಇಟ್ಟಿಗೆ ಚೂರು, ಕಲ್ಲಿನ ಚೂರು, ಕಟ್ಟಿಗೆ ಚೂರು, ಒಣ ಹುಲ್ಲು ಎಲ್ಲ ಬೇರ್ಪಡಿಸ್ತಾನೆ, ಚೆನ್ನಾಗಿ ಹದ ಮಾಡ್ತಾನೆ. ನಾಳೆ ಪೂಜನೀಯವಾಗಬಹುದಾದ ಆ ಒಂದು ವಿಗ್ರಹ, ಅದರ ಮೂಲ ವಸ್ತು, ಕಚ್ಚಾ ವಸ್ತುವಾದ ಈ ಮಣ್ಣಿನೊಂದಿಗೆ ಭರವಸೆಯಿಂದ ಅವನು ಕೆಲಸ ಮಾಡ್ತಾನೆ. ಆದ್ದರಿಂದ ಅವನೊಬ್ಬ ಮಹಾನ್ ಕಲಾಕಾರ. ಟೀಚರ್ ಇಸ್ ಅನ್ ಆರ್ಟಿಸ್ಟ್. ಮೊದಲನೇದೇನು? ಎ ಟೀಚರ್ ಇಸ್ ಅ ಪ್ರಾಫೆಟ್. ಏನು? ಶಿಕ್ಷಕ ಪ್ರವಾದಿ. ಎರಡನೇದು ಶಿಕ್ಷಕ ಕಲಾವಿದ. ಮೂರನೇದು ಎ ಟೀಚರ್ ಇಸ್ ಅ ಬಿಲ್ಡರ್. ಬಿಲ್ಡರ್ ಅಂದ್ರೆ ಏನ್ ಗೊತ್ತಾ? ಅವನು ನಾಗರಿಕತೆಯ ಉನ್ನತ ಮತ್ತು ಸೂಕ್ಷ್ಮ ಮೌಲ್ಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾನೆ. ನಾಗರಿಕತೆಯ ಮೌಲ್ಯಗಳಲ್ಲಿ ಸೂಕ್ಷ್ಮತೆ ಇದೆ, ನಾಗರಿಕತೆಯ ಮೌಲ್ಯಗಳಲ್ಲಿ ಔನ್ನತ್ಯ ಇದೆ. ಅದೆರಡನ್ನೂ ಸರಿಯಾದ ರೀತಿಯಲ್ಲಿ ಚರ್ನಿಂಗ್ ಪ್ರೋಸೆಸ್ ಮಾಡಿ, ಅಮಾಲ್ಗಮೇಟ್ ಮಾಡಿ, ಹಗ್ಗವನ್ನ ಹೆಣೆಯೋ ಹಾಗೆ ಅದೆರಡು ಸೂಕ್ಷ್ಮತೆನೂ ಇರಬೇಕು, ಆ ಔನ್ನತ್ಯನೂ ಇರಬೇಕು ಅಂತ ಹಗ್ಗ ಕಟ್ಕೊಡ್ತಾನೆ. ದಟ್ಸ್ ವೈ ಹಿ ಇಸ್ ಎ ಬಿಲ್ಡರ್. ಶಿಕ್ಷಕನೊಬ್ಬ ಅನ್ ಎಕ್ಸಲೆಂಟ್ ಫ್ರೆಂಡ್, ಅತ್ಯುತ್ತಮ ಸ್ನೇಹಿತ. ಟೀಚರ್ನ ಸ್ನೇಹಿತ ಅಂತ ಕರೀತಾ ಇದ್ದಾನೆ. ಏಕೆಂದರೆ ಶಿಕ್ಷಕನ ಹೃದಯ ವಿದ್ಯಾರ್ಥಿಗಳ ನಂಬಿಕೆಗೆ ಮತ್ತು ವಿಧೇಯತೆಗೆ ಸ್ಪಂದಿಸುತ್ತದೆ. ಯಾರು ನಮ್ಮ ನಂಬಿಕೆಗೆ ಸ್ಪಂದಿಸ್ತಾರೋ, ನಮ್ಮ ಒಳ್ಳೆತನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರು ನಾವು ಹತ್ರ ಬಿಟ್ಕೊಳ್ತೀವಿ. ಎಸ್ಸಪ್ಪ, ಅವ್ರ ಜೊತೆ ಒಡನಾಡೋದು ಒಂದು ಆನಂದ, ಅವನು ಹೇಳೋದ್ರಲ್ಲಿ ಅರ್ಥ ಇದೆಯಪ್ಪ ಅಂತ ಹೇಳಿ ನಾವು ಅವನನ್ನು ನಂಬುತ್ತೇವೆ. ಆದ್ದರಿಂದ ಟೀಚರ್ ಇಸ್ ಅನ್ ಎಕ್ಸಲೆಂಟ್ ಫ್ರೆಂಡ್. ಕೃತಜ್ಞತೆ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಕೃತಜ್ಞತೆ ಅಂತಕ್ಕಂಥದ್ದು, ಮಕ್ಕಳು ನಿಮಗೆ ನಿಯತ್ತಾಗಿರ್ತಾರೆ, ವಿಧೇಯರಾಗಿರ್ತಾರೆ ಅಂತ ತಿಳ್ಕೊಡಿ, ಅದು ಅವರ ಕೃತಜ್ಞತೆ. ಕೃತಜ್ಞತೆ ಸರಿಯಾಗಿ ವಿಕಸನ ಆಗಬೇಕು ಮಕ್ಕಳ ಜೀವನದಲ್ಲಿ ಅಂದ್ರೆ ನಿಮ್ಮ ಕರ್ತವ್ಯ ತತ್ಪರತೆಯ ಗಿಡದಲ್ಲಿ ಮಾತ್ರ ಕೃತಜ್ಞತೆಯನ್ನು ಹೂ ಅರಳುತ್ತೆ. ನೋಡಿ, ಯೋಚನೆ ಮಾಡಿ. ನೀವು ಗಿಡವನ್ನ ಬೆಳೆಸ್ಬೇಕಾದ್ರೆ ಬೀಜ ಬಿತ್ತೀರಿ, ಅದು ಮೊಳೆತು ಪುಟ್ಟ ಸಸಿ ಆಗತ್ತೆ, ಕಾಪಾಡ್ತೀರಿ, ಅದನ್ನ ಬೇಲಿ ಕಟ್ಟಿ ಗೊಬ್ಬರ ನೀರು ಹಾಕ್ತೀರಿ, ಪೋಷಿಸ್ತೀರಿ, ದನಕರುಗಳಿಂದ ಅದನ್ನ ರಕ್ಷಿಸ್ತೀರಿ. ಹೆಮ್ಮರವಾಗಿ ಬೆಳೆದ ಮೇಲೆ ಬೇಲಿನೂ ಬೇಕಾಗಿಲ್ಲ, ಗೊಬ್ಬರ ನೀರು ಹಾಕ್ಬೇಕಾಗಿಲ್ಲ, ಅದು ತನ್ನನ್ನೇ ತಾನು ಕಾಪಾಡಿಕೊಳ್ಳುತ್ತೆ. ಶಿಕ್ಷಕರೇ, ನಿಮ್ಮ ವಿದ್ಯಾರ್ಥಿಗಳು ಹೆಮ್ಮರವಾಗಿ ಬೆಳಿಬೇಕು ಅನ್ನೋ ಸದಾಪೇಕ್ಷೆ ನಿಮಗಿದ್ದಾಗ ಪ್ರಾರಂಭಿಕ ಹಂತದ ಈ ವಿಚಾರಗಳೆಲ್ಲ ನೀವೆಂದೂ ಕೂಡ ಮರೆಯುವಂತಿಲ್ಲ. ಇದು ಬಹಳ ಗಹನೀಯವಾದ ವಿಚಾರ. ನಾನು ಹೇಳ್ತಾ ಇದ್ದೆ, ಶಿಕ್ಷಕನನ್ನು ಒಬ್ಬ ಉತ್ತಮ ಪೌರ ಅಂತ ಕರೆಯಲಾಗಿದೆ, ಗ್ರೇಟ್ ಸಿಟಿಸನ್. ಯಾಕೆ ಗೊತ್ತಾ? ಈ ಸಮಾಜವನ್ನ ಉತ್ತಮವಾಗಿ ನಿರ್ಮಾಣ ಮಾಡೋದಕ್ಕೆ ಮೊದಲು ಉಳಿಸ್ಬೇಕಲ್ಲ.
ಸಮಾಜವನ್ನು ಉತ್ತಮವಾಗಿ ನಿರ್ಮಾಣ ಮಾಡೋದಕ್ಕೆ, ಸಮಾಜವನ್ನು ಉತ್ತಮ ದಾರಿಯಲ್ಲಿ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯೋದಕ್ಕೆ ಇಡೀ ಸಮಾಜ ನಿಮಗೆ ಪರವಾನಗಿ ಕೊಟ್ಟಿದೆ, ನಿಮಗೆ ಹಕ್ಕನ್ನು ಕೊಟ್ಟಿದೆ. ಆದ್ರಿಂದ ತಿಳ್ಕೊಳ್ಳಿ, ಟೆಲ್ ಮಿ ದಿ ಟೈಪ್ ಆಫ್ ಎಜುಕೇಶನ್ ದಟ್ ಈಸ್ ಪ್ರಿವೈಲಿಂಗ್ ಇನ್ ಎನಿ ಕಂಟ್ರಿ, ಐ ವಿಲ್ ಟೆಲ್ ಯು ದ ಸ್ಟ್ರೆಂತ್ ಆಫ್ ದಿ ಕಂಟ್ರಿ. ಒಂದು ದೇಶದ ಶೈಕ್ಷಣಿಕ ಪದ್ಧತಿ ಹೇಗಿದೆ ಅನ್ನೋದನ್ನ ಹೇಳಿದ್ರೆ ಆ ದೇಶದ ತಾಕತ್ತು ಹೇಗಿದೆ ಅನ್ನೋದನ್ನ ಸಮಾಜ ನಿರ್ಧರಿಸುತ್ತೆ. ಆದ್ದರಿಂದ ಎಂದಿಗೂ ಕೂಡ ಟೀಚರ್ಸ್ ಡಿಮಾರಲೈಸ್ ಆಗಬಾರ್ದು, ಭರವಸೆ ಕಳ್ಕೊಳ್ಬಾರ್ದು, ಉತ್ಸಾಹ ಬತ್ತಬಾರದು. ಕಾರ್ಯದಲ್ಲಿ ಎಂದಿಗೂ ಕೂಡ ಆ ಕ್ರಿಯಾಶೀಲತೆಯ ಓಜಸ್ಸು ದಿನೇ 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 ನೀವು ನೋಡಿ, ಅಬ್ಸರ್ವ್ ಮಾಡಿ. ನೀವು ಕ್ಲಾಸಿಗೆ ಹೋಗಿದ ತಕ್ಷಣ ಮಕ್ಕಳು ಬಹಳ ಕುತೂಹಲವಾಗಿ ನಿಮ್ಮನ್ನು ನೋಡ್ತಿರ್ತಾರೆ. ಇವತ್ತು ನಮ್ಮ ಮೇಷ್ಟ್ರು, ನಮ್ಮ ಮೇಡಮ್ ಏನೋ ಹೊಸ ವಿಷಯ ಹೇಳ್ತಾರೆ, ಯಾವುದೋ ಒಂದು ಕತೆ ಹೇಳ್ತಾರೆ, ಯಾವುದೋ ಒಂದು ದೃಷ್ಟಾಂತ ಸತ್ಯನ ಆ ಮಕ್ಕಳು ಯಾಕೆ ನಮ್ಮನ್ನು ಅಷ್ಟು ನಂಬಿದೆಯಲ್ಲ, ಮತ್ತು ನಾವು ಏನು ಹೇಳಿದ್ರು ಅದನ್ನು ಸ್ವೀಕರಿಸ್ತಾರೆ. ಅವರ ಮಾನಸಿಕ ಆರೋಗ್ಯಕ್ಕೆ ನಮ್ಮ ಚಿಂತನೆಗಳೇ ಆಹಾರ. ಹೀಗಾಗಿ ಕಲಿಯಲು ಆಸಕ್ತಿ ಉಳ್ಳ ಶಿಕ್ಷಕನೇ ಕಲಿಸಲು ಯೋಗ್ಯನಾಗುತ್ತಾನೆ. ಯಾವ ಟೀಚರ್ ಕಲಿಯೋ ಆಸಕ್ತಿ ಇಟ್ಕೊಂಡಿರ್ತಾನೋ ಆತ ಕಲಿಸೋದಕ್ಕೆ ಯೋಗ್ಯನಾಗುತ್ತಾನೆ. ನನ್ನ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು ಅಂತ ರಾಮಕೃಷ್ಣ ಮಹಾಸಂಘದಲ್ಲಿ ಆಗಿ ಹೋದಂಥವ್ರು, ಮಧುಗಿರಿಗೂ ಕೂಡ ಅವ್ರು ಬಂದಿದ್ರು. ಗೋವಿಂದೇಗೌಡರು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅವ್ರು ಬಂದಿದ್ರು. DM ನಂಜುಂಡಪ್ಪನವ್ರನ್ನ ವೈಸ್ ಚಾನ್ಸಲರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅವರನ್ನ ವೇದಿಕೆಯ ಮೇಲೆ ಕೂರಿಸ್ಕೊಂಡು ಸ್ವಾಮೀಜಿ ಹೇಳ್ತಾ ಇದ್ರು, ನಂಜುಂಡಪ್ಪ, ನಿಮ್ಮ ವಿಶ್ವವಿದ್ಯಾನಿಲಯಗಳು ಕೇವಲ ಯೋಗ್ಯತಾ ಪತ್ರ ಕೊಡುವಂತಹ ಕೇಂದ್ರಗಳಾಗಬಾರದಪ್ಪ, ಯೋಗ್ಯತೆಯನ್ನು ಕೊಡಬೇಕು. ನೋಡಿ, ಯೋಚನೆ ಮಾಡಿ. ಯೋಗ್ಯತಾ ಪತ್ರ ಅದೊಂದು ಕಾಗದದ ಚೂರು, ಒಂದು ಸರ್ಟಿಫೈ ಮಾಡ್ತೀವಿ. ಯೋಗ್ಯತೆ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ತೀರಿ ಸಮಾಜದಲ್ಲಿ, ನಮ್ಮ ಮಕ್ಕಳ ನಡೆನುಡಿಯಲ್ಲಿ ಅವನು ಎಂಥ ಶಿಕ್ಷಣವನ್ನು ಪಡ್ಕೊಂಡಿದ್ದಾನೆ ಅನ್ನೋದನ್ನ ನಾವು ನೋಡ್ತೇವೆ. ಇದಕ್ಕೆ ಶಿಕ್ಷಕರು ಏಕಪಕ್ಷೀಯವಾಗಿ ನೀವು ನಿಮ್ಮ ಸ್ವಂತವಾದಂತಹ ಒಂದು ದೃಢತೆ, ಸಂಕಲ್ಪ ಶಕ್ತಿ, ಬದ್ಧತೆ, ಇದರಿಂದ ನೀವು ಮುಂದುವರಿಬೇಕಾಗತ್ತೆ. ಲಾಸ್ಟ್ ಬಟ್ ಒನ್ ಪಾಯಿಂಟ್ ನೋಡಿ, ಶಿಕ್ಷಕನೊಬ್ಬ ಪಯನಿಯರ್, ಅವನೊಬ್ಬ ಪ್ರವರ್ತಕ. ನಾನು ಆಗಲೇ ಹೇಳ್ತಾ ಇದ್ದೆ ಶಶಿ ತರೂರ್ ಅವರ ಮಾತು. ಶಶಿ ತರೂರ್ ಈ ದೇಶದ ಪ್ರಜ್ಞಾವಂತ ಜನಪ್ರತಿನಿಧಿಗಳೊಬ್ಬರು. ಇವತ್ತು ತಿರುವನಂತಪುರಂನ MP ಅವರು. ಶಶಿ ತರೂರ್ ಆ ಕಾನ್ವೊಕೇಶನ್ ಅಡ್ರೆಸ್ ಅಲ್ಲಿ ಹೇಳಿದ ಒಂದು ಮಾತು, ಹೊರ ನಡೆಯುತ್ತಿರುವ ಪದವೀಧರರೇ, ನಿಮ್ಮ ಕೈಯಲ್ಲಿ ಇವತ್ತು ಪದವಿ ಪತ್ರ ಇದೆ, ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದೆ. ಈ ಸರ್ಟಿಫಿಕೇಟ್ಗೆ 2 ಅಂಶಗಳಿದೆ. ಮೊದಲನೇದಾಗಿ, ತಂದೆ ತಾಯಿ ಇಲ್ಲಿವರೆಗೂ ನಿನ್ನನ್ನು ನಂಬಿ, ಗುರು ಹಿರಿಯರು ನಿನ್ನನ್ನು ನಂಬಿ, ನೀನು ಕಲಿತದ್ದನ್ನ ಇವನು ಪ್ರಾಮಾಣಿಕವಾಗಿ ಕಲಿತಿದ್ದಾನೆ ಅಂತ ಸರ್ಟಿಫೈ ಮಾಡಿರೋದು ಮೊದಲನೇ ಮುಖ. ಎರಡನೇ ಮುಖ ಏನ್ ಗೊತ್ತಾ? ನಾಳೆ ನೀನು ಸಮಾಜದಲ್ಲಿ ಉತ್ತಮವಾದ ಕಾರ್ಯ ಮಾಡಬಲ್ಲೆ ಅನ್ನೋದಕ್ಕೆ ಸಮಾಜ ನಿನಗೆ ಕೊಡ್ತಾ ಇರ್ತಕ್ಕಂಥ ಸ್ವಾಗತ ಪತ್ರ. ಶಿಕ್ಷಕನ ಪ್ರವರ್ತಕ ಅಂತ ಕರೆದ್ರಲ್ಲ, ಯಾಕೆ ನೋಡಿ, ಸಮಾಜ ಯಾವುದನ್ನ ಅಸಾಧ್ಯ, ದುಸ್ಸಾಧ್ಯ ಅಂತ ಹೇಳುತ್ತೋ ಅದನ್ನು ಶಿಕ್ಷಕ ಭರವಸೆ ಕಳ್ಕೊಳ್ಳದೆ ಸಾಧ್ಯವಾಗಿಸ್ಬೇಕು. 1979 ನಾನು ಹೈಸ್ಕೂಲ್ ವಿದ್ಯಾರ್ಥಿ. ಡಿಸ್ಟ್ರಿಕ್ಟ್ ಲೆವೆಲ್ ಕಲ್ಚರಲ್ ಪ್ರೋಗ್ರಾಮ್ ಹೋಗಿದ್ದೇನೆ. ಚಿತ್ರಗೀತೆ ಫಸ್ಟ್ ಪ್ರೈಸ್, ಭಕ್ತಿಗೀತೆ ಸೆಕೆಂಡ್ ಪ್ರೈಸ್, ಭಾವದ್ಗೀತೆ ಥರ್ಡ್ ಪ್ರೈಸ್, ಜನಪದ ಗೀತೆ ಸಮಾಧಾನಕರ ಬಹುಮಾನ, ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಪಿಕ್ ಅಂಡ್ ಸ್ಪೀಕ್, ಎಲ್ಲದರಲ್ಲೂ ಕೂಡ ಪ್ರೈಸ್ ಬಂದಿದೆ. ಆಗಿನ ಕಾಲಕ್ಕೆ ನನಗೆ 275ರಿಂದ 300 ರೂಪಾಯಿ ಪ್ರೈಸ್ ಬಂದಿದೆ. ನಾನು ತಗೊಂಡು ಸೀದಾ ನಾನು ಹೈಸ್ಕೂಲಿಗೆ ಹೋದೆ. ನನ್ನ ಕ್ಲಾಸ್ ಟೀಚರ್ ಇನ್ನೂ ವಿಜ್ಞಾನ ಸಂಘದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಅವ್ರು ಎಕ್ಸ್ಪೆರಿಮೆಂಟ್ ಮಾಡದೆ ಯಾವ ಪಾಠನೂ ಕೇವಲ ಥಿಯರಿಟಿಕಲಿ ಮಾಡ್ತಾ ಇರಲಿಲ್ಲ. ಆಗ ಅವ್ರನ್ನ ಮಾತು ಹೇಳಿದ್ರು, ಸರ್ ನೋಡಿ, ನನಗೆ ಪ್ರೈಸ್ ಬಂದಿದ್ದು 300 ರೂಪಾಯಿಗೆ 12 ರೂಪಾಯಿ ಕಡಿಮೆ ಇದೆ ಅಂತ. ಆಗ ಅವ್ರು 2 ಕೈ ನನ್ನ ಹೆಗಲ ಮೇಲೆ ಹಾಕಿ ಒಂದು ಮಾತು ಹೇಳಿದ್ರು, ನೋಡು, ನನ್ನ 1 ತಿಂಗಳ ಸಂಬಳ ನೀನು ಒಂದೇ ದಿವಸ ದುಡಿದ್ಬಿಟ್ಟಿಯಲ್ಲ ಅಂತ. ನನ್ನ ಮೇಷ್ಟ್ರು ಇವತ್ತು ಅವರು ಹನುಮಂತಪುರದಲ್ಲಿ ರಿಟೈರ್ಡ್ ಆಗಿದ್ದಾರೆ, 86 ವರ್ಷ ವಯಸ್ಸು. ಪ್ರತಿ ಶಿಕ್ಷಕರ ಸಮ್ಮೇಳನ ದಿವಸ ಫೋನ್ ಮಾಡಿ ಅವ್ರ ಆಶೀರ್ವಾದ ನಾನು ತಗೊಳ್ತೇನೆ. ನನಗೆ ಅಕ್ಷರ ತಿದ್ದಿಸಿದಂತ ಮೇಡಮ್, ಲೋಕಮಾತಾ ಮೇಡಮ್ ತುಮಕೂರಲ್ಲಿದ್ದಾರೆ. ಇವತ್ತಿಗೂ ಕೂಡ ಅವ್ರ ಸಂಪರ್ಕದಲ್ಲಿದ್ದೀನಿ ನಾನು. ಕಡೆಯದಾಗಿ, ಎ ಟೀಚರ್ ಈಸ್ ಎ ಬಿಲೀವರ್, ನಂಬಿಕಸ್ಥ.
ನಂಬಿಕಸ್ತ. ಶಿಕ್ಷಕ ನಂಬಿಕಸ್ತ. ಎಂಥ ಮಾತಿದೆ. ಇನ್ನು ಯಾರಿಗೂ ಹೇಳಿಲ್ಲ ಈ ಮಾತನ್ನ. ಮೊದಲನೇದೇನು ಹೇಳಿದೆ ನಾನು? ಶಿಕ್ಷಕ ಯಾರು? ಪ್ರವಾದಿ. ಎರಡನೇದೇನು ಹೇಳಿದೆ? ಶಿಕ್ಷಕ ಕಲಾವಿದ. ಜೋರಾಗಿ ಹೇಳಿ, ಪರವಾಗಿಲ್ಲ, ತಪ್ಪಾದ್ರೆ ನಾನು ತಿದ್ದುತ್ತೀನಿ, ತೊಂದರೆ ಇಲ್ಲ. ಮೊದಲನೇದಾಗಿ ಶಿಕ್ಷಕ ಪ್ರವಾದಿ, ಎರಡನೇದಾಗಿ ಕಲಾವಿದ, ಮೂರನೇದಾಗಿ ಅವನೊಬ್ಬ ನಿರ್ಮಾತೃ, ನಾಲ್ಕನೇದು ಅವನೊಬ್ಬ ಶ್ರೇಷ್ಠ ಸ್ನೇಹಿತ, ಐದನೇದು ಅವನೊಬ್ಬ ನಾಗರಿಕ, ಆರನೇದು ಅವನೊಬ್ಬ ಪ್ರವರ್ತಕ, ಏಳನೇದು ಅವನೊಬ್ಬ ನಂಬಿಕಸ್ಥ. ಬಿಳಿಯ ಬೆಳಕಿನ ಕಿರಣಾವಳಿಯನ್ನು ಮತ್ತೊಂದು ಮಧ್ಯವರ್ತಿಯ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗಿ ವಿಕಸನೆ ಹೊಂದುತ್ತವೆ. ಹೌದಾನೆ? ಹಾಗೆ ಒಬ್ಬ ಶಿಕ್ಷಕನ 7 ಆಯಾಮಗಳನ್ನ ಈ ಮಹಾತ್ಮ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದ. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಓ ಶಿಕ್ಷಕನೇ, ನಿನ್ನ ಕೈಲಿ ಆಗದಲ್ಲೇ ಇರೋದೇನಿದೆ? ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕ ರಿಸಲ್ಟ್ ಒಂದರಿಂದಲೇ ಬಹಳ ದೊಡ್ಡವನಾಗೋದಿಲ್ಲ. ಹಾಗಂತ ಈ ವರ್ಷ ಬಂದಿರೋ ರಿಸಲ್ಟ್ ಸಮಾಧಾನ ಆಯ್ತು ಅಂತ ಅನ್ಕೋಬಾರದು. 5ನೇ ಸ್ಥಾನದಲ್ಲಿದ್ದಂತಹ ನೀವು 31ನೇ ಸ್ಥಾನಕ್ಕೆ ಬಂದದ್ದು ಆಘಾತಕಾರಿ. ಆದರೆ 5ನೇ ಸ್ಥಾನವನ್ನು ಪಡ್ಕೊಳ್ಳೋ ತಾಕತ್ತಿದ್ದ ನೀವು 31ರಿಂದ ಈ ವರ್ಷ ಕನಿಷ್ಠ ಮೊದಲ 15 ಸ್ಥಾನಗಳಿಗಾದ್ರೂ ಏರುವ ಸಾಮರ್ಥ್ಯ ನಿಮಗಿದೆ. ಭರವಸೆ ಕಲ್ಪಿಸಿ. ನಿಮ್ಮ ಪಾಠ ಪ್ರವಚನಗಳು, ನಿಮ್ಮ ವಿಚಾರಗಳು, ನೀವು ಮಕ್ಕಳ ಮೇಲೆ ಬೀರಬಹುದಾದ ಪ್ರಭಾವ, ಇದರ ವಿಷಯದಲ್ಲಿ ನಿಮ್ಮ ಪರಿಶ್ರಮ ಇದ್ದೇ ಇದೆ, ನಿಮ್ಮ ಹೋರಾಟ ಇದ್ದೇ ಇದೆ. ಇದನ್ನು ನೀವು ಮಾಡಲೇಬೇಕು. ಪಾಠ ಮಾಡೋ ಮೇಷ್ಟ್ರು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ ಅನ್ನೋ ಮಾತು ನಿಮಗೂ ಹೊಸದಲ್ಲ. ನಮ್ಗೆ ಎಷ್ಟು ಸಲ ಹೇಳಿದ್ರು ಕೂಡ ಅದರ ಬಗ್ಗೆ ಏನೋ ಬೇಸರ ಇಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಕರೇ, ಇದನ್ನ ನೀವೊಂದು ಮಂತ್ರವಾಗಿ ಸ್ವೀಕರಿಸಬೇಕು. ಇದು ಮಾತಲ್ಲ, ಇದೊಂದು ಮಂತ್ರ. ಇದು ನಿಮ್ಮ ಜೀವನದ ಮೇಲ್ಪಂಕ್ತಿ ಆಗಬೇಕು. ನಾನು ಇವತ್ತಿಗೂ ಪಾಠ ಮಾಡ್ತಾ ಇರೋ ಬಗ್ಗೆ ಹೇಳಿದೆ. ನೃಪತುಂಗ ವಿಶ್ವವಿದ್ಯಾನಿಲಯದಲ್ಲಿ ವಾರಕ್ಕೆ 8 ಗಂಟೆ ಪಾಠ ಮಾಡ್ತೇನೆ. ವಾರದಲ್ಲಿ 2 ದಿವಸ ನಾನು ಪಾಠ ಮಾಡೋದಕ್ಕೆ ಹೋಗ್ತೇನೆ. UGC ಮತ್ತು NACಗೆ ನಾನು ವರ್ಕ್ ಮಾಡ್ತೇನೆ. ಎಲ್ಲಿ 5 ಜನ ಮಕ್ಕಳು ಬಂದು ಕೂತರು ಕೂಡ ಅವ್ರ ಮುಂದೆ ನಾನು ಮಾತಾಡ್ತೇನೆ. ಯಾಕೆ? ಆ ಮಕ್ಕಳ ಹೆಗಲ ಮೇಲೆ ನಾಳೆ ನಮ್ಮ ದೇಶ, ನಮ್ಮ ಸಮಾಜವನ್ನು ನಾವು ಕೊಡುವುದಿದ್ದೇವೆ. ಅದು ನಮ್ಮ ಜವಾಬ್ದಾರಿ ಇದೆ. ಪ್ರಜೆ ಅಂದ್ರೆ 18 ವರ್ಷ ದಾಟಿತು, ಅವನು ಓಟ್ ಹಾಕೋದಕ್ಕೆ ಸಮರ್ಥ, ಏಜ್ ವೈಸ್ ಅಷ್ಟೇ ಅಲ್ಲ. ನೀವು ಪೊಲೀಸ್ ಸಾಮ್ರಾಜ್ಯ ಮಾಡಬಾರ್ದು ದೇಶವನ್ನ. ಒಂದು 2% ಜನ ಅವಿಧೇಯರಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಪೊಲೀಸ್ನವ್ರು ಇರ್ಬೇಕೆ ಹೊರತು, ಇನ್ನು 95% ಪ್ರಜೆಗಳು ವೈಯಕ್ತಿಕವಾಗಿ ತಮ್ಮ ಮೇಲೆ ಶಿಸ್ತನ್ನು ಹೇರಿಕೊಂಡು ಸ್ವನಿಯಂತ್ರಣದಲ್ಲಿ ನಿಷ್ಣಾತರಾಗಬೇಕು. ಅದು ಸುಖಿ ರಾಜ್ಯ, ಸುಖಿ ಪ್ರಜಾಪ್ರಭುತ್ವ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ವ್ಯಕ್ತಿಗಳು ನಮ್ಮನ್ನು ಯಾವ ರೀತಿ ಬಯಸಿದ್ರು. ಪರಾವಲಂಬನೆ ಸ್ವಾವಲಂಬನೆಯ ಡಿಫರೆನ್ಸ್ ನಮ್ಗೆ ಗೊತ್ತಿಲ್ವಲ್ಲ. ಇದು ಯಾವಾಗ ಗೊತ್ತಾಗಬೇಕು? ಇದೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಕಡೆಯ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಒಬ್ಬನ ಹೆಸರು ಕೇಳಿಬಹುದು ನೀವು. ಆತ ಅಮೆರಿಕದ ಕಪ್ಪು ಜನರ ನಡುವೆ ಬಂದಂಥವನು. ಆತನಿಗೆ ದೊಡ್ಡ ಪ್ರೇರಣೆ ಅಮೆರಿಕದ ಅಧ್ಯಕ್ಷನಾಗಿದ್ದಂತಹ ಮತ್ತೊಬ್ಬ ವ್ಯಕ್ತಿ. ಆತನ ಹೆಸರು ಹೇಳ್ತೇನೆ. ವಿವೇಕಾನಂದರಿಂದ ಪ್ರೇರಣೆ ಪಡೆದಂಥವನು ನೆಲ್ಸನ್ ಮಂಡೇಲಾ, ಮಂಡೇಲಾಯಿಂದ ಪ್ರೇರಣೆ ಪಡೆದಂಥವನು ನಮ್ಮ ಈ ವ್ಯಕ್ತಿ ಮಾರ್ಟಿನ್ ಲೂಥರ್ ಕಿಂಗ್. ಮಾರ್ಟಿನ್ ಲೂಥರ್ ಕಿಂಗ್ ಇಂದ ಒಬಾಮಾ ಪ್ರೇರಣೆ ಪಡೆದಂಥ ವ್ಯಕ್ತಿ. ಇವತ್ತು ಆ ಲೈನೇಜ್ ಅನ್ನ ನಾವು ನೋಡ್ತೇವೆ. ನೀವು ನೋಡ್ಬೇಕು, ಒಬಾಮಾ ಅಮೆರಿಕ ಅಧ್ಯಕ್ಷರಾಗಿದ್ದಾಗ, ನಮ್ಮ ಸಂಸತ್ನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರು ಮಾತಾಡ್ತಾ ಹೇಳಿದ್ರು, ಮೈ ಡಿಯರ್ ಪಾರ್ಲಿಮೆಂಟೇರಿಯನ್ಸ್ ಆಫ್ ಇಂಡಿಯಾ, ಡೂ ಯು ನೋ ಫ್ರಮ್ ವೇರ್ ಐ ಹ್ಯಾವ್ ಕಮ್? ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಗೊತ್ತಾ ನಿಮಗೆ? ಐ ಹ್ಯಾವ್ ಕಮ್ ಫ್ರಮ್ ದಿ ಸಿಟಿ ಶಿಕಾಗೋ ವೇರ್ ಸ್ವಾಮಿ ವಿವೇಕಾನಂದ, ಅನ್ ಇಂಡಿಯನ್ ಮಾಂಕ್, ಕ್ರಿಯೇಟೆಡ್ ಹಿಸ್ಟ್ರಿ. ಅಮೆರಿಕದ ಅಧ್ಯಕ್ಷ ಹೇಳಿದ ಅದನ್ನ. ನಿಮ್ಮ ದೇಶದ ಸಂತ ನಮ್ಮ ನೆಲದಲ್ಲಿ ಎಲ್ಲಿ ಇತಿಹಾಸವನ್ನು ಉಂಟು ಮಾಡಿದ್ನೋ ಆ ಊರಿನಿಂದ ನಾನು ಬಂದಿದ್ದೇನೆ. ನೋಡಿ, ಟೀಚರ್ಸ್ ಇದನ್ನೆಲ್ಲ ಹೇಳ್ತಾ ಬನ್ನಿ ಮಕ್ಕಳಿಗೆ. ಎಷ್ಟು ರಾಷ್ಟ್ರಭಕ್ತಿ, ರಾಷ್ಟ್ರಾಭಿಮಾನ, ರಾಷ್ಟ್ರದ ಬಗ್ಗೆ ಒಂದು ಕೆಚ್ಚು ಇದು ಬರಬೇಕಲ್ಲ. ಶಿಕ್ಷಣ ಅಂದ್ರೆ ನಿಜ. ನಮ್ಮ ದೇಶದಲ್ಲೇ ನಾವು ನಿರಾಶ್ರಿತರಾಗಿ ಬದುಕಿಬಿಟ್ರೆ ನಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ರೊಟ್ಟಿ ಪೇಪರ್ ಆಗಿಬಿಡುತ್ತೆ. ನಮ್ಮ ಮಾರ್ಕ್ಸ್ ಕಾರ್ಡ್ ಕೇವಲ ನಮ್ಮ ಕೆಲಸ ಕೊಡಿಸುವಂತ ಅಂಕಪಟ್ಟಿ ಆಗಬಾರ್ದು. ಅದು ಜೀವನಕ್ಕೆ ಅಂಕೆಯ ಚೌಕಟ್ಟು ಕೊಡಬೇಕು.
ಸರಿಯಾವುದು ತಪ್ಪಾವುದು ನೋಡಿದಾಗ ನಮ್ಮ ಮಕ್ಕಳ ಮುಂದೆ ಮರಳು ಸಕ್ಕರೆ ಮಿಶ್ರಣ ಮಾಡಿಟ್ರೆ ಇರುವೆ ಸಕ್ಕರೆನೇ ಕಚ್ಕೊಳ್ಳುತ್ತೆ. ನಮ್ಮ ಮಕ್ಕಳಕ್ಕೆ ಕಲಬೆರಕೆ ತಿಂತಾರೆ, ಅವರಿಗೆ ಅದು ವ್ಯತ್ಯಾಸವನ್ನು ಪತ್ತೆ ಹಚ್ಚಿ ಗೊತ್ತಾಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾನೆ, ದ ರಿಯಲ್ ಸ್ಟ್ರೆಂತ್ ಆಫ್ ಎನಿ ನೇಷನ್, ಯಾವುದೇ ದೇಶದ ನಿಜವಾದ ಬಲ, ನಾಟ್ ಇಟ್ಸ್ ಫೋರ್ಟಿಫಿಕೇಶನ್ಸ್, ಅಲ್ಲಿನ ಕೋಟೆ ಕೊತ್ತಲೆಗಳಲ್ಲ, ನಾಟ್ ಅಟ್ ಆಲ್ ದ ಬ್ಯೂಟಿಫುಲಿ ಪೇಂಟೆಡ್ ಬಿಲ್ಡಿಂಗ್ಸ್, ಸುಣ್ಣ ಬಣ್ಣ ಮಾಡಿರ್ತಕ್ಕಂಥ ನವೀಕರಣಗೊಂಡಂತಹ ಕಟ್ಟಡಗಳು ಅಲ್ಲ, ನಾಟ್ ಎನಿ ಹ್ಯೂಜ್ ಬಿಲ್ಡಿಂಗ್ಸ್ ಆಫ್ ಎನಿ ಇಂಪಾರ್ಟೆನ್ಸ್ ಅಲ್ಲ. ಇಟ್ ಈಸ್ ಮೈನ್ಲಿ ಡಿಪೆಂಡೆಂಟ್ ಆನ್ ದ ಪೀಪಲ್ ಆಫ್ ಕ್ಯಾರೆಕ್ಟರ್, ಎಥಿಕ್ಸ್ ಅಂಡ್ ಡಿಸಿಪ್ಲಿನ್. ಅಲ್ಲಿನ ಜನ ಎಷ್ಟು ಮಟ್ಟಿಗೆ ಶಿಸ್ತುಬದ್ಧರು, ಚಾರಿತ್ರ್ಯವಂತರು ಮತ್ತು ನೈತಿಕವಾಗಿ ಸಾಮರ್ಥ್ಯವಂತರು. ಇದು ಒಂದು ದೇಶದ ಶಕ್ತಿ ಆಗುತ್ತೆ. ನೀವು ಕಟ್ಟಡಗಳು ಕಟ್ಟಬಹುದು, ದೊಡ್ಡ ದೊಡ್ಡ ಕೋಟೆ ಕೊತ್ತಲುಗಳನ್ನು ನವೀಕರಣ ಮಾಡಬಹುದು, ಆದರೆ ದೇಶದ ನಿಜವಾದ ಶಕ್ತಿ ಅಲ್ಲಿನ ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ಏನು ಬೇಕಾದರೂ ಇತಿಹಾಸವನ್ನು ಉಂಟು ಮಾಡುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯತ್ನ ಪಡಿ ಅನ್ನುವಂಥದ್ದು ಮಾರ್ಟಿನ್ ಲೂಥರ್ ಕಿಂಗ್ ಅಂತಹ ಒಬ್ಬ ದೊಡ್ಡ ಚಿಂತಕನ ಮಾತುಗಳು. ಇದೆಲ್ಲ ನಮ್ಮ ಟೀಚರ್ಸ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಏನು ಅದ್ಭುತವಾದ ಮಾತುಗಳನ್ನು ಆಡಿದ್ರು. ಒಬ್ಬ ಶಿಕ್ಷಕನಾಗಿ ಯಾವ ಮಟ್ಟದಲ್ಲಿ ಅವರು ಅಂತಾರಾಷ್ಟ್ರೀಯ ಹಂತದಲ್ಲಿ ಭಾರತಕ್ಕೆ ಗೌರವವನ್ನು ತಂದುಕೊಟ್ರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಮೇಷ್ಟ್ರಾಗಿದ್ದವರು ರಿಟೈರ್ಡ್ ಆದ ಮೇಲೆ MBA ಮಕ್ಕಳಿಗೆ ಪಾಠ ಮಾಡ್ತಾನೆ ಕುಸಿದು ತೀರ್ಕೊಂಡ್ರು. ನೋಡಿ, ಯೋಚನೆ ಮಾಡಿ, ಒಬ್ಬ ಶಿಕ್ಷಕ ಒಂದು ಊರಿನಲ್ಲಿ ಒಂದೊಂದು ಊರಿನ ಅಲ್ಲಿನ ಶಿಕ್ಷಕನಿಂದ ಗುರುತಿಸ್ತಾ ಇದ್ದ ಕಾಲ ಇತ್ತು. ಒಬ್ಬ ಶಿಕ್ಷಕನನ್ನ ಸಬ್ಜೆಕ್ಟ್ ಇಂದ ಗುರುತಿಸ್ತಾ ಇದ್ದ ಕಾಲ ಇತ್ತು. ಇದನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ಬೇಕು. ಯಾಕೆ? ಸ್ಮರಣೀಯವಾದ ವಿಷಯ. ಈ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಂಡೆ, ಒಂದು ಉಪನ್ಯಾಸ ಏನೇ ಆದರೂ ಕೂಡ ಅದೊಂದು ಉಪನ್ಯಾಸ. ಆದರೆ ತುಮಕೂರು ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಧ್ಯೇಯನಿಷ್ಠ ಶಿಕ್ಷಕರ ಸಂಘ ಅಂತ ಮಾಡಿದ್ದೀವಿ. ಗಿರಿಜಾ ಮೇಡಮ್, ಸ್ವಾಮಿ ವಿವೇಕಾನಂದ ಧ್ಯೇಯನಿಷ್ಠ ಶಿಕ್ಷಕರ ಸಂಘ ಅಂತ ಮಾಡಿದ್ದೇವೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಒಂದು ದಿವಸದ ಕಾರ್ಯಾಗಾರ ಬೇಕು, ನಾನು ಎಕ್ಸ್ಪರ್ಟ್ಸ್ ಅನ್ನ ಕರ್ಕೊಂಡು ಬಂದು ನಿಮ್ಮ ಟೀಚರ್ಸ್ಗೆ ಪಾಠ ಮಾಡಿಸ್ಕೊಡ್ತೇನೆ. ನೀವು ಆಶ್ರಮಕ್ಕೆ ಬನ್ನಿ, ಆಶ್ರಮದಲ್ಲಿ ನಡೆಸ್ಕೊಡ್ತೇನೆ. ನಿಮ್ಗೆ ಮ್ಯಾಥಮೆಟಿಕ್ಸ್ ಬೇಕಾ, ಇಂಗ್ಲಿಷ್ ಬೇಕಾ, ಸೋಷಿಯಲ್ ಸ್ಟಡೀಸ್ ಬೇಕಾ, ಸೈನ್ಸ್ ಪ್ರಾಕ್ಟಿಕಲ್ಸ್ ಬೇಕಾ, ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕಾ, ಇಂಗ್ಲಿಷ್ ಗ್ರಾಮರ್ ಅನ್ನ ಮ್ಯಾಥಮೆಟಿಕ್ಸ್ ತರ ಪಾಠ ಮಾಡ್ಬೇಕಾ? ಒಂದ್ಸಲ ನಾನು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಮಾತಾಡಕ್ ಹೋಗಿದ್ದೆ ಕೊರಟಗೆರೆ ತಾಲೂಕಿನ ಶಾಲೆಗೆ. 2.5 ಗಂಟೆ ಮಾತಾಡಿದೆ ನಾನು ಇಂಗ್ಲಿಷ್ ಗ್ರಾಮರ್ ಬಗ್ಗೆ. ಒಬ್ಬರು ಮೇಷ್ಟ್ರು ನಿಂತ್ಕೊಂಡು, ಬುದೇ ಬಲ್ ಪಸಂದ್ ಆಗಿತ್ತು ಬುದೇ ನೀವು ಮಾತಾಡಿದ್ದು, ಹೊಸಿ ಕನ್ನಡದಲ್ಲಿ ಹೇಳ್ಬಿಡ್ಬೇಕಾಗಿತ್ತು. ಇಂಗ್ಲಿಷ್ ಗ್ರಾಮರ್ನ ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಟೀಚರ್ಸ್. ಇಂಗ್ಲಿಷ್ ಎಲ್ಲ ಕಲ್ತ್ಕೋಬೇಕು, ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತು ರಾಮಕೃಷ್ಣ ಆಶ್ರಮಗಳು ಲಕ್ಷಾಂತರ ಜನಕ್ಕೆ ಶಿಕ್ಷಣ ಕೊಡ್ತಾ ಇದೆ. ನಮ್ದು ಯೂನಿವರ್ಸಿಟಿ ಇದೆ, ವಿವೇಕಾನಂದ ಡೀಮ್ಡ್ ಯೂನಿವರ್ಸಿಟಿ ಇದೆ. ಆತ್ಮಪ್ರಿಯಾನಂದರು ಅಂತ ಸ್ವಾಮಿಗಳು PhD ಇನ್ ಫಿಸಿಕ್ಸ್ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಮಾಡಿದವರು ವೈಸ್ ಚಾನ್ಸಲರ್ ಕೆಲಸ ಮಾಡ್ತಾ ಇದ್ದಾರೆ. ನಾನು ಶಾಲಾ ಕಾಲೇಜುಗಳು ಶಿಕ್ಷಕರ ನಡುವೆಯೇ ಹೋಗುದು. ನೋಡಿ, ತಾವು ಓದಿದಂತಹ ಗೌರ್ಮೆಂಟ್ ಕಾಲೇಜ್ಗೆ ರಾಜಣ್ಣ ಅವರು ಎಷ್ಟು ಸಹಾಯ ಮಾಡಿದ್ರು ಗೊತ್ತು. ತುಮಕೂರಿನಲ್ಲಿ ಇವತ್ತಿನ ಯೂನಿವರ್ಸಿಟಿ ಪೇಪರ್ಲ ಓದಿದಿರ್ತಾನೆ. ಇದೆಲ್ಲವೂ ಕೂಡ ನಮಗೆ 4 ಅಕ್ಷರ ಕಲಿಸಿದವರು, ನಮ್ಮ ಜೀವನವನ್ನು ತಿದ್ದಿದಂತಹ ಮೇಷ್ಟ್ರುಗಳು. ನಾವು ಕಲಿತ ಜಾಗ ಹೇಗಂದ್ರೆ ಹಾಗಿರಬಾರ್ದು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇರುತ್ತೆ. ಇವತ್ತು ನಂದನವನ ಆಗಿದೆ ನಮ್ಮ ಹಳೆ ಗೌರ್ಮೆಂಟ್ ಕಾಲೇಜ್ ತುಮಕೂರು, ಪ್ರಸ್ತುತ ಯೂನಿವರ್ಸಿಟಿ. ಇದೆಲ್ಲ ಭಾವನಾತ್ಮಕವಾಗಿ ನಡೆಯುವಂಥದ್ದೇ ಹೊರತು ಇನ್ಯಾವುದೂ ಅಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ನಡುವೆ ಭಾವನಾತ್ಮಕ ಸಂಬಂಧಕ್ಕೆ ಹೆಚ್ಚು ಅರ್ಥ ಇದೆ. ಇನ್ನೆಲ್ಲ ಮರ್ತು ಬಿಡ್ತಾರೆ ಮಕ್ಕಳು. ಸಿಲೆಬಸ್ ಚೇಂಜ್ ಆಗಿಬಿಡುತ್ತೆ, ಮೇಷ್ಟ್ರು ತಲೆ ಕೂದಲು ಉದುರುತ್ತೆ, ಮಕ್ಕಳು ದೊಡ್ಡವರಾಗ್ತಾರೆ. ನೀವು ಸೈಕಲ್ ಹೊಡಿತಿರ್ತೀರಿ, ಮಕ್ಕಳು ಫ್ಲೈಟಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಪಾಠ ಮಾಡೋ ಮೇಷ್ಟ್ರು ಎದುರುಗಡೆ ಸಿಕ್ಕಿದಾಗ ಪಾದ ಮುಟ್ಟಿ ಶಿಷ್ಯ ನಮಸ್ಕಾರ ಮಾಡ್ತಾನಲ್ಲ, ಇನ್ಯಾವ ಸ್ವರ್ಗ ಬೇಕ್ರಿ ನಿಮ್ಗೆ? ಯೋಚನೆ ಮಾಡಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಭಾವಪೂರ್ಣ ಸಾಮ್ರಾಜ್ಯಕ್ಕೆ ಅಧಿಪತಿಗಳು ನೀವೇ. ಈ ಸಾಮ್ರಾಜ್ಯದ ಅನಭಿಷಿಕ್ತ ಚಕ್ರವರ್ತಿಗಳು ನೀವೇ. ಈ ಸಮಾಜದಲ್ಲಿ ಯಾವುದೇ ಆಫೀಸ್ಗೆ ನುಗ್ಗಿ ನೋಡಿ, ಶಬ್ದ ಬಳಸ್ತಾ ಇದ್ದೀನಿ ಪ್ರೀತಿಯಿಂದ, ಬಾರೆ ಇಲ್ಲಿ ಅಂತ ನಮ್ಮ ಸ್ಟೂಡೆಂಟ್ ಏಕವಚನದಲ್ಲಿ ಕರೀಬಹುದಾದ್ರು ನೀವೇ. ಇನ್ ಬೇರೆ ಯಾರಾದ್ರೂ ಕರೆದ್ರೆ
ಅಲ್ಲಿ ಮಾರಲ್ ಅಂಡ್ ಎಥಿಕಲ್ ನಾರ್ಮ್ಸ್ ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು ಬದುಕಿರೋವರೆಗೂ ಚಲಾವಣೆ ಇರೋದಲ್ಲ, ನೀವು ಮಾಡಿದ ಸತ್ಕಾರ್ಯ ಚಿರಂಜೀವಿಯಾಗಿ ಉಳಿಯುತ್ತೆ ಶರೀರ ಬಿಟ್ಟ ಮೇಲೂ ಕೂಡ. ಈ ಭಾಗ್ಯ ಯಾರಿಗೂ ಇದೆ? ಒಬ್ಬ ಶಿಕ್ಷಕನಿಗಿರೋ ಭಾಗ್ಯ ಯಾರಿಗೆ? ಇದೆಲ್ಲ ನೀವು ನಿಮ್ಮ ಅಂತರಂಗದಲ್ಲಿ ಕಾಪಾಡ್ಕೊಳ್ಳಿ. ನೀವು ಒಂದು 6 ತಿಂಗಳು ಈ ದಿಕ್ಕಿನಲ್ಲಿ ಕೆಲಸ ಮಾಡಿ, ನೀವೇ ಬದಲಾವಣೆ ಕಾಣ್ತೀರಿ. ಮುಂದಿನ ವರ್ಷ ಉತ್ತಮ ಫಲಿತಾಂಶ ತರ್ತೀರಿ. ಅವತ್ತು ಅವ್ರನ್ನೆಲ್ಲರೂ ಅಭಿನಂದಿಸೋದಕ್ಕೆ ಗಿರಿಜಾ ಮೇಡಮ್, ರಾಜಣ್ಣವ್ರನ್ನ ಕರ್ಕೊಂಡು ನಾನೇ ಬರ್ತೀನಿ. ಅವತ್ತು ನಿಮ್ಗೆಲ್ಲ ಶಾಲು ಹೊದಿಸಿ ನಿಮ್ಮ ಅತ್ಯುತ್ತಮ ಫಲಿತಾಂಶಕ್ಕೆ ನಾವೆಲ್ಲ ಹರ್ಷಗೊಂಡು ಹಬ್ಬದಂತೆ ಆಚರಿಸಿ ಸಂತೋಷ ಪಡುವಂತಹ ದಿನವನ್ನ ನಿಮ್ಮೆಲ್ಲರ ಪರಿಶ್ರಮ ದೊರಕಿಸ್ಕೊಡ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶೇಷವಾಗಿ ಹಾರೈಸಿ ಸಾಕಷ್ಟು ಸಮಯ ನಾನು ತಗೊಂಡಿದ್ದೇನೆ. ನಾನು ನೇರವಾಗಿ ನಿಮ್ಮ ವಿಷಯಗಳನ್ನು ಮುಟ್ಟಿಸಿದ್ದೇನೆ. ನಿಮ್ಮ ಅಂತರಂಗ ಅದನ್ನು ಸ್ವೀಕರಿಸಿ ನಿಮ್ಮದು ಉಪಯೋಗ ಆಗೋದಾದ್ರೆ ನಾನು ಧನ್ಯ. ನನಗೆ ಪಾಠ ಹೇಳಿಕೊಟ್ಟ ಗುರುಗಳಿಗೆ ನಾನು ಕಿಂಚಿತ್ ಋಣವನ್ನ ಈ ರೀತಿ ತೀರಿಸಿದ್ದೀನಿ ಅಂತ ಭಾವಿಸ್ತಾ ಈ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ